ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ಜನರಲ್ ಇಂಗ್ಲಿಷ್ಗೆ ಸಂಬಂಧಿಸಿದಂತಹ ಒಂದು ಕ್ವೆಶ್ಚನ್ಗಳು ಜೊತೆಗೆ ಅದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ನೀಡ್ತಿದ್ದೀನಿ MCQ ಮಾದರಿಯಲ್ಲಿ. ಹೋಪ್ ಅದು ನಿಮಗೆ ಒಂದು ಎಕ್ಸಾಮಿನ ದೃಷ್ಟಿಯಿಂದ ಅನುಕೂಲ ಆಗಬಹುದು. ಅಂದ್ರೆ ಇದೇ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅನ್ನ ಬಿಡಿಸೋದ್ರಿಂದ ನಿಮಗೆ ಏನು ಎಕ್ಸಾಮಿನ ದೃಷ್ಟಿಯಿಂದ ಅದು ಬಹಳ ಹೆಲ್ಪ್ ಆಗತ್ತೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಹಾಗೆ ಹೆಲ್ಪ್ ಆಗ್ಲಿ ಅಂತಾನೂ ಸಹ ನಾನು ವಿಶ್ ಮಾಡ್ತೀನಿ. ಸರಿನಾ? ಫರ್ದರ್ ಡಿಲೇ ಮಾಡದೆ ನಾವು ಏನು ಕ್ವೆಶ್ಚನ್ ಗಳ ಕಡೆಗೆ ಹೋಗೋಣ. ಓಕೆ, ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ವಾಟ್ ಆ ಬ್ಯೂಟಿಫುಲ್ ಪೇಂಟಿಂಗ್ ಅಂತ ಹೇಳ್ಕೊಂಡು, ವಾಟ್ ಆ ಬ್ಯೂಟಿಫುಲ್ ಪೇಂಟಿಂಗ್ ಅದರ ಮುಂದೆ ಯಾವ ಒಂದು ಮಾರ್ಕ್ ಇದೆ ಅಂತ ಹೇಳಿದ್ರೆ ಎಕ್ಸ್ಕ್ಲಮೇಷನ್ ಮಾರ್ಕ್, ಅಂದ್ರೆ ಲೇಖನ ಚಿಹ್ನೆ ಯಾವ್ದಿದೆ, ಎಕ್ಸ್ಕ್ಲಮೇಷನ್ ಅನ್ನುವಂತ ಒಂದು ಲೇಖನಿ ಚಿಹ್ನೆ ಇದೆ ನೋಡಿ. ವಾಟ್ ಅ ಬ್ಯೂಟಿಫುಲ್ ಪೇಂಟಿಂಗ್ ಅದರಲ್ಲಿ ಯಾವ ಟೈಪ್ ಆಫ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ, ಡಿಕ್ಲರೇಟಿವ್, ಎಕ್ಸ್ಕ್ಲಮೇಟರಿ, ಇಂಟರೋಗೇಟಿವ್, ಇಂಪರೇಟಿವ್ ಅಂತ ಹೇಳ್ಕೊಂಡು. ಸೊ ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳಿದ್ರೆ ಎಕ್ಸ್ಕ್ಲಮೇಟರಿ. ಸೊ ಅದು ಏನು ಆಶ್ಚರ್ಯ ಸೂಚಕವಾದಂತಹ ಚಿಹ್ನೆಯನ್ನ ನಾವು ಈಸಿನಲ್ಲಿ ಗುರ್ತು ಹಿಡಿತೀವಿ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿನ ಆಶ್ಚರ್ಯ ಸೂಚಕವನ್ನ ಇಂಗ್ಲಿಷ್ ನಲ್ಲಿ ನಾವು ಎಕ್ಸ್ಕ್ಲಮೇಟರಿ ಅಂತ ಹೇಳ್ಕೊಂಡು ಕರಿತೀವಿ. ಇಲ್ಲಿ ಆಯ್ತು. ನೆಕ್ಸ್ಟ್ ಇನ್ನೊಂದು ಕ್ವೆಶ್ಚನ್ ಇದೆ ನೋಡಿ, ಅದೇ ತರನಾದಂತ ಒಂದು ಕ್ವೆಶ್ಚನ್. ಗೋ ಹೋಮ್ ರೈಟ್ ನೌ, ಗೋ ಹೋಮ್ ರೈಟ್ ನೌ ಅದರ ಮುಂದೆ ಅಗೇನ್ ಯಾವ ಒಂದು ಚಿಹ್ನೆ ಬಂದಿದೆ, ಎಕ್ಸ್ಕ್ಲಮೇಟರಿ ಚಿಹ್ನೆಯನ್ನ ಹಾಕಿದ್ದಾರೆ. ಇಲ್ಲಿ ಎಕ್ಸ್ಕ್ಲಮೇಟರಿ ಚಿಹ್ನೆಯನ್ನ ಹಾಕಿದ್ದಾರೆ. ಗೋ ಹೋಮ್ ರೈಟ್ ನೌ ಅಂತ ಹೇಳ್ಕೊಂಡು ಸೆಂಟೆನ್ಸ್ ಆಗತ್ತೆ. ಅದು ಅಗೇನ್ ಯಾವ್ದಂತ ಹೇಳ್ಬೇಕು, ಡಿಕ್ಲರೇಟಿವ್, ಎಕ್ಸ್ಕ್ಲಮೇಟರಿನ, ಇಂಟರೋಗೇಟಿವ್, ಇಂಪರೇಟಿವ್ ಅಂತ ಹೇಳ್ಕೊಂಡು. ಅಗೇನ್ ನೀವೇನ್ ಹೇಳ್ತೀರಾ, ಎಕ್ಸ್ಕ್ಲಮೇಟರಿ ಚಿಹ್ನೆ ಇದೆ, ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆ. ಸೊ ಇದು ಯಾವ ಒಂದು ಆನ್ಸರ್ ಅಂತ ಹೇಳ್ತೀರಾ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳ್ತೀರಾ. ಇದು ಏನು ರಾಂಗ್ ಆಗಿದೆ. ನಿಮ್ಮ ತಲೆಯಲ್ಲಿ ಏನಾದ್ರೂ ಈ ಒಂದು ಆನ್ಸರ್ ಬಂದಿದ್ರೆ ಇದು ಬಿಲ್ಕುಲ್ ಏನು ತಪ್ಪಾಗಿರುವಂತಹ ಉತ್ತರ ಆಗಿರತ್ತೆ. ಇದು ತಪ್ಪು. ಯಾಕೆ ಅಂತ ಹೇಳಿದ್ರೆ ನಾವು ಏನು ಬರೀ ಚಿಹ್ನೆಯನ್ನ ನೋಡ್ಕೊಂಡು ಮೇಲ್ ನೋಡ್ಕೊಂಡ್ಬಿಟ್ಟು ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಹೋದಾಗ ಅಲ್ಲಿ ನಮಗೆ ಈ ರೀತಿಯಾದಂತಹ ಏನು ನಮ್ಮ ಒಂದು ಮೈಂಡ್ ಅಲ್ಲಿ ಯಾವ್ದನ್ನ ಫಿಕ್ಸ್ ಮಾಡ್ಕೊಂಡು ಹೋಗಿರ್ತೀವಲ್ವಾ, ಅಂದ್ರೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದ್ ಕೂಡಲೇ ಅದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳ್ಕೊಂಡು ನಮಗೆ ಕರೆಕ್ಟ್ ಆದಂತ ಡೆಫಿನೇಷನ್ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಫಸ್ಟ್ ಗ್ರಾಮರ್ನ ಒಂದು ನಾವು ಗ್ರಾಮರ್ ಒಂದು ಜನರಲ್ ಇಂಗ್ಲಿಷ್ ಅನ್ನ ತಗೊಳ್ತೀವಿ ಅಥವಾ ಕಲಿತಾ ಇದೀವಿ ಅಥವಾ ಎಕ್ಸಾಮ್ ಇದೆ ಅಂತ ಹೇಳಿದಾಗ ನಾವು ಫಸ್ಟ್ ಏನನ್ನ ಬರಿಬೇಕಾಗತ್ತೆ, ಏನನ್ನ ನೋಡ್ಬೇಕಾಗತ್ತೆ, ಗ್ರಾಮರ್ ಪಾರ್ಟ್ ನೋಡ್ಕೋಬೇಕಾಗತ್ತೆ. ಸೊ ಅಗೇನ್ ನಾನು ಹೇಳ್ತೀನಿ, ಇಲ್ಲಿ ಎಕ್ಸ್ಕ್ಲಮೇಟರಿ ರಾಂಗ್ ಆಗಿದೆ. ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳಿದ್ರೆ ಇಂಪರೇಟಿವ್ ಸೆಂಟೆನ್ಸ್ ಅಂತ. ಹೇಗೆ ಇಂಪರೇಟಿವ್ ಸೆಂಟೆನ್ಸ್ ಆಗತ್ತೆ? ಸೊ ಅದನ್ನ ನಾವು ಒಂದ್ಸಲ ಚೆಕ್ ಮಾಡ್ಕೊಂಡು ಬರೋಣ. ಅಗೇನ್ ಮತ್ತೆ ನಾನು ಮತ್ತೆ ಇದೇ ಕ್ವಶನ್ ಗಳ ಜೊತೆಗೆ ಬರ್ತೀನಿ, ಆಗ ನಿಮ್ಗೆ ಈಸಿಯಲ್ಲಿ ಅದು ಗೊತ್ತಾಗತ್ತೆ. ಸರಿನಾ? ಓಕೆ, ಲೆಟ್ಸ್ go to grammar part. okay first one sentence ಅಂತ ಹೇಳಿದ್ರೆ ನೋಡ್ಬಿಡೋಣ. ಜಸ್ಟ್ ಕ್ವಿಕ್ ಆಗಿ ಹೇಳ್ತೀನಿ ನೋಡಿ. ಇಲ್ಲಿ ನಾನೊಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದೀನಿ. ಗೋ ಟು ಐ ಟೆಂಪಲ್ ಅಂತ ಇದೆ. ಗೋ ಟು ಐ ಟೆಂಪಲ್ ಇದಕ್ಕೆ ಏನಾದ್ರೂ ಮೀನಿಂಗ್ ಇದೆಯಾ? ಸೊ ಈ ಸಣ್ಣ ಮಕ್ಕಳು ಸಹ ಹೇಳ್ತಾರೆ ಇದಕ್ಕೆ ಯಾವ್ದೇ ರೀತಿ ರಾಂಗ್ ಇದು, ಈ ಸೆಂಟೆನ್ಸ್ ರಾಂಗ್. ಸೊ ಕೆಳಗೆ ಇನ್ನೊಂದು ಸೆಂಟೆನ್ಸ್ ಕೊಡ್ತೀನಿ, ಐ ಗೋ ಟು ಟೆಂಪಲ್, ಐ ಗೋ ಟು ಟೆಂಪಲ್ ಅಂತ ಹೇಳ್ಕೊಂಡು ಇದೆ. ಸೊ ಇದು ಒಂದು ಕಂಪ್ಲೀಟ್ ಆದಂತಹ ಮೀನಿಂಗ್ ಈ ಒಂದು ಗ್ರೂಪ್ ಆಫ್ ವರ್ಡ್ಸ್ ಅಲ್ಲಿ. ಇದು ಗ್ರೂಪ್ ಆಫ್ ವರ್ಡ್ಸ್. ಈ ಗ್ರೂಪ್ ಆಫ್ ವರ್ಡ್ಸ್ ಅಲ್ಲಿ ಕಂಪ್ಲೀಟ್ ಆದಂತಹ ಒಂದು ಮೀನಿಂಗ್ ಅನ್ನ ಇದೆ. ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಕಂಪ್ಲೀಟ್ ಆದಂತಹ ಒಂದು ಮೀನಿಂಗ್ ಇದೆ. ಸೊ ಇಂತಹ ಒಂದು ಕಂಪ್ಲೀಟ್ ಆದಂತಹ ಮೀನಿಂಗ್ ಅನ್ನ ಕೊಡುವಂತ ಪದಗಳ ಗುಂಪನ್ನ ನಾವು ವಾಕ್ಯ ಅಂತ ಹೇಳ್ಕೊಂಡು ಹೇಳ್ತೀವಿ. ವಿಚ್ ಮೀನ್ಸ್ ಅದರಲ್ಲಿ ಒಂದು ಸೆನ್ಸ್ ಇರ್ಬೋದು ಅಥವಾ ಒಂದು ಕಂಪ್ಲೀಟ್ ಆದಂತಹ ಒಂದು ಪ್ರಾಪರ್ ಆದಂತಹ ಒಂದು ಮೀನಿಂಗ್ ಅನ್ನ ಕೊಡ್ತಾ ಇದೆ. ಇದೇ ಸೆಂಟೆನ್ಸ್. ಓಕೆನಾ? ಇದಕ್ಕೆ ಯಾವ್ದು ಡೆಫಿನೇಷನ್ ಆಗತ್ತೆ ಇಲ್ಲ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಹೋಗೋಣ. ನಮಗೆ ಬೇಕಾಗಿರುವುದು ಟೈಪ್ಸ್ ಆಫ್ ಸೆಂಟೆನ್ಸ್. 4 types of that sentence. The first one is assertive sentence or a declarative sentence. Declarative sentence ಅಂದ್ರೂ ಒಂದೇನೆ, assertive sentence ಅಂತೂ ಒಂದೇನೆ. ಸೊ ಡಿಕ್ಲರೇಟಿವ್ ಸೆಂಟೆನ್ಸ್ ಇದೆಯಲ್ಲ, ಈ ಡಿಕ್ಲರೇಟಿವ್ ಸೆಂಟೆನ್ಸ್ ಆರ್ ಅಸರ್ಟಿವ್ ಸೆಂಟೆನ್ಸ್ ಅನ್ನ ನಾವು ಏನಂತ ಕರಿತೀವಿ, ಸಾದಾ ವಾಕ್ಯ ಅಥವಾ ನಿಶ್ಚಯಾರ್ಥಕ ವಾಕ್ಯ ಅಂತ ಹೇಳ್ಕೊಂಡು ಸಹ ಕರಿತೀವಿ. ಸಾದಾ ವಾಕ್ಯ ಅಥವಾ ನಿಶ್ಚಯಾರ್ಥಕ ವಾಕ್ಯ ಅಂತ ಹೇಳ್ಕೊಂಡು ಕರಿತೀವಿ. ಹಾಗೆಯೇ ನೆಕ್ಸ್ಟ್ ಸೆಕೆಂಡ್ ಒನ್ ಇಂಟರಾಗೇಟಿವ್ ಸೆಂಟೆನ್ಸ್. ಇಂಟರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಪ್ರಶ್ನಾರ್ಥಕ ವಾಕ್ಯಗಳು. ಇಂಟರಾಗೇಷನ್ ಮಾಡ್ತಾ ಇದ್ದಾರೆ ಪೊಲೀಸರು, ತಗೊಂಡೋಗ್ಬಿಟ್ಟು ಸಸ್ಪೆಕ್ಟ್ ಗಳನ್ನ ಕರ್ಕೊಂಡೋಗ್ಬಿಟ್ಟು ಇಂಟರಾಗೇಷನ್ ಮಾಡ್ತಾ ಇದಾರೆ. ಇಂಟರಾಗೇಷನ್ ಅಂದ್ರೆ ಪ್ರಶ್ನೆ ಕೇಳೋದು, ಕ್ವೆಶ್ಚನ್ ಕೇಳದೆ ಇಂಟರಾಗೇಷನ್. ಸೊ ಕ್ವೆಶ್ಚನ್ ಸೆಂಟೆನ್ಸ್ ಅಂತ ಇರೋದಿಲ್ಲ. ಸೊ ಅದನ್ನ ಏನಂತ ಕರಿತೀವಿ, ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ.
ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸ್ ಅಂದ್ರೆ ಆಜ್ಞಾಧಾರಕ ಪದಗಳು, ಆಜ್ಞಾಧಾರಕ ವಾಕ್ಯಗಳು. ಇಂಪರೇಟಿವ್ ಸೆಂಟೆನ್ಸ್ ಆಜ್ಞಾಧಾರಕ ವಾಕ್ಯಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳಿದ್ರೆ ಎಕ್ಸ್ಕ್ಲಮೇಷನ್ ಮಾರ್ಕ್ ಇರತ್ತಲ್ಲ, ಎಕ್ಸ್ಕ್ಲಮೇಟರಿ ಚಿಹ್ನೆ ಮಾರ್ಕ್ ಇದ್ರೆ ಅದನ್ನ ಎಕ್ಸ್ಕ್ಲಮೇಟರಿ ಉದ್ಗಾರ ವಾಚಕಗಳು, ಏನು ನಾವು ಕನ್ನಡದಲ್ಲಿ ಆಶ್ಚರ್ಯ ಸೂಚಕ ಪದಗಳು ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ಅದನ್ನ ಆಶ್ಚರ್ಯ ಸೂಚಕ ವಾಕ್ಯಗಳು ಅಂತ ಕರಿತೀವಲ್ಲ, ಅದೇ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸೊ ಇದು ನಮ್ಗೆ ಕನ್ನಡದಲ್ಲೂ ಗೊತ್ತಾಯ್ತು, ಇಂಗ್ಲಿಷ್ ಅಲ್ಲೂ ಗೊತ್ತಾಯ್ತಲ್ವಾ. ಸೆಂಟೆನ್ಸ್ ಬಂತಂತ ಹೇಳಿದ್ರೆ ಇನ್ನು ಜನರಲ್ ಕನ್ನಡ ಪೇಪರ್ ಅನ್ನು ನೀವು ಅದರಲ್ಲೂ ಸಹ ಇದೇ ತರ ಇರತ್ತೆ, ಇದ್ರಲ್ಲೂ ಇದೇ ಇರುತ್ತೆ. ಸೊ ಎರಡು ನಿಮ್ಗೆ ಬೆನಿಫಿಟ್ ಆಯ್ತಲ್ವಾ, ಹೆಲ್ಪ್ ಆಗತ್ತೆ. ನೋಡಿ ನೆಕ್ಸ್ಟ್ ಫಸ್ಟ್ ಅಸರ್ಟಿವ್ ಸೆಂಟೆನ್ಸ್ ಗೆ ಬರ್ತೀನಿ. ಕ್ವಿಕ್ ಆಗಿ ಹೋಗೋಣ. ಅಸರ್ಟಿವ್ ಸೆಂಟೆನ್ಸ್ ನಿಶ್ಚಯಾರ್ಥಕ ವಾಕ್ಯ ಅಂತ ಹೇಳ್ಕೊಂಡು, ಈ ಅಸರ್ಟಿವ್ ಸೆಂಟೆನ್ಸ್ ಆಗಿರ್ಬೋದು, ಡಿಕ್ಲರೇಷನ್ ಆಗಿರ್ಬೋದು, ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಡೌಟ್ ಅನ್ನೋದು ಆ ಸೆಂಟೆನ್ಸ್ ಅಲ್ಲಿ ಇಲ್ಲ. ಒಂದು ಕಾರ್ಯನ ಪರ್ಫೆಕ್ಟ್ ಆಗಿ ನಾವು ಹೇಳ್ತಾ ಇದೀವಿ ಅಂದ್ರೆ ನಿಶ್ಚಯಾರ್ಥದಲ್ಲಿ ಹೇಳ್ತಾ ಇದೀವಿ, ಇದು ಆಗಿದೆ, ಹೋಗಿದೆ, ಆಗತ್ತೆ, ಈ ರೀತಿಯಾಗಿ ನಾನು ಈ ಕೆಲಸವನ್ನ ಮಾಡಿದೆ. ಸೊ ಇಂಥ ಒಂದು ವಾಕ್ಯಗಳು ಅಂತ ಹೇಳ್ಕೊಂಡು ಇದನ್ನ ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸರಿನಾ, ಇದನ್ನ ಅಸರ್ಟಿವ್ ಸೆಂಟೆನ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ಇದಕ್ಕೆ ಎಕ್ಸ್ಪ್ಲನೇಷನ್ಸ್ ನ ಇದರಲ್ಲಿ ಏನೋ ಡೆಫಿನೇಷನ್ ಆಗಿರಬಹುದು, ಅದಕ್ಕೆ ಅರ್ಥ ಬೇಕಾಗಿಲ್ಲ. ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ನೋಡಿ. ಐ ಗೋ ಟು ಸ್ಕೂಲ್, ಪರ್ಫೆಕ್ಟ್ ಆಗೋತಿದೆ, ನಾನು ಸ್ಕೂಲಿಗೆ ಹೋಗ್ತೀನಿ. ಸರಿನಾ. ನೆಕ್ಸ್ಟ್ ಹಿ ವೆಂಟ್ ಟು ಮಾರ್ಕೆಟ್. ಹಿ ವೆಂಟ್ ಟು ಮಾರ್ಕೆಟ್, ಅವನು ಮಾರ್ಕೆಟ್ಗೆ ಹೋಗಿದ್ದ. ಸೊ ಅಲ್ಲಿ ಯಾವುದೇ ರೀತಿ ಕ್ವೆಶ್ಚನ್ ಇಲ್ಲ. ಅವನು ಎಂತ ಅಲ್ಲಿ ಅರ್ಧ ಬರ್ಧ ವಾಕ್ಯ ಆಗಿರ್ಬೋದು ಅಥವಾ ಬೇರೆ ಏನೇ ಯಾವುದೇ ರೀತಿಯಾದಂತ ಒಂದು ಗೊಂದಲಗಳಿಗೆ ಅಲ್ಲಿ ಇಲ್ಲ, ಮಾರ್ಕೆಟ್ಗೆ ಹೋಗಿದ್ದ. ಸೊ ಹಿ ಈಸ್ ರೀಡಿಂಗ್ ಬುಕ್, ಶಿ ಈಸ್ ರೈಟಿಂಗ್ ಲೆಟರ್. ಆಮೇಲೆ ನೆಕ್ಸ್ಟ್ ದೇ ಹ್ಯಾಡ್ ಮೆಟ್ ಮೀ ಮೆನಿ ಟೈಮ್ಸ್, ದೇ ಹ್ಯಾಡ್ ಮೆಟ್ ಮೀ ಮೆನಿ ಟೈಮ್ಸ್. ಈ ತರ ಸೆಂಟೆನ್ಸ್ಗಳು. ಐ ಹ್ಯಾವ್ ಅ ಕಾರ್. ಸೊ ಈ ತರ ಏನು ಅಂತ ಹೇಳಿದ್ರೆ ಶಿ ಹ್ಯಾಸ್ ವರ್ಕ್ಡ್ ಹಾರ್ಡ್, ಶಿ ಹ್ಯಾಸ್ ವರ್ಕ್ಡ್ ಹಾರ್ಡ್. ಸೊ ಇಂಥ ಒಂದು ಸೆಂಟೆನ್ಸ್ ಎಕ್ಸಾಂಪಲ್ ಕೊಟ್ಟಿರೋದು. ಇದು ಏನು ಅಸರ್ಟಿವ್ ಸೆಂಟೆನ್ಸ್ ಅವರ ಡಿಕ್ಲರೇಟಿವ್ ಸೆಂಟೆನ್ಸ್. ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಯಾವ ಫುಲ್ ಸ್ಟಾಪ್ ಜೊತೆಗೆ ಎಂಡ್ ಆಗತ್ತೆ. ಫುಲ್ ಸ್ಟಾಪ್ ನ ಜೊತೆಗೆ ಅದು ಎಂಡ್ ಆಗೋದ್ರಿಂದ ಎಂಡ್ ಆಗತ್ತದು. ಅಲ್ಲಿ ಯಾವುದೇ ರೀತಿಯಾದಂತ ಒಂದು ಗೊಂದಲಗಳಿಗೆ ಆಸ್ಪದ ಇರಲ್ಲ. ಯಾವ್ದ್ರಲ್ಲಿ? ಅಸರ್ಟಿವ್ ಅಲ್ಲಿ, ಅಸರ್ಟಿವ್ ಅವರ ಡಿಕ್ಲರೇಟಿವ್. ಅಸರ್ಟಿವ್ ಸೆಂಟೆನ್ಸ್ ಅಂತ ಬಂದ್ರು ಒಂದೇನೆ, ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಬಂದ್ರು ಒಂದೇನೆ. ಅಸರ್ಟಿವ್ ಸೆಂಟೆನ್ಸ್ ಅನ್ನ ಏನಂತ ಕರಿತೀವಿ ನಾವು? ಅಸರ್ಟಿವ್ ಸೆಂಟೆನ್ಸ್ ಅನ್ನ ಏನಂತ ಕರಿತೀವಿ ನಾವು? ಇದನ್ನ ನಿಶ್ಚಯಾರ್ಥಕ ವಾಕ್ಯಗಳು ಅಂತ ಕರಿತೀವಿ. ಸೊ ಇಲ್ಲಿ ನಿಮ್ಮ ಒಂದು ಡೌಟ್ ಕ್ಲಿಯರ್ ಆಯ್ತು ಅಂತ ಅಂದ್ರೆ ಫಸ್ಟ್ ಅಸರ್ಟಿವ್ ಸೆಂಟೆನ್ಸ್ ಏನಂತ ಗೊತ್ತಾಯ್ತಲ್ವಾ. ಸೆಕೆಂಡ್ ಒನ್ ಬರೋಣ. ಈಗ ನೆಕ್ಸ್ಟ್ ನೋಡಿ, ಇಂಟರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ಕೊಂಡು. ಇಂಟರಾಗೇಟಿವ್ ಸೆಂಟೆನ್ಸ್ ಇದೆಲ್ಲ, ಇಂಟರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಹೇಳ್ಕೊಂಡು, ಇದರಲ್ಲಿ ಎಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಕ್ವೆಶ್ಚನ್ ಮಾರ್ಕ್ ಈಸ್ ಯೂಸ್ಡ್. ಓಕೆ, ಇದು ಎಂಡ್ ಆಫ್ ದ ಸೆಂಟೆನ್ಸ್ ಅಲ್ಲಿ ಏನು ಕ್ವೆಶ್ಚನ್ ಮಾರ್ಕ್ ಅನ್ನೋದು ಇರುತ್ತೆ. ಎಕ್ಸಾಂಪಲ್ ನಾನು ಕ್ವೆಶ್ಚನ್ ಕೇಳ್ತೀನಿ ನೋಡಿ, ವಾಟ್ ಆರ್ ಯು ಡೂಯಿಂಗ್, ವಾಟ್ ಆರ್ ಯು ಡೂಯಿಂಗ್, ಡೂ ಯು ಲೈಕ್. ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ, ಡೂ ಯು ಲೈಕ್ ದಿಸ್ ಬುಕ್, ಡೂ ಯು ಲೈಕ್ ದಿಸ್ ಬುಕ್. ಕ್ವೆಶ್ಚನ್ ಗಳು ಕೇಳುವಂತ ಸಮಯದಲ್ಲಿ ಎರಡು ಡಿಫ್ರೆಂಟ್ ಆಗಿದೆ ಅಲ್ವಾ. ನಾನು ಒಂದು WH ಇಂದ ಸ್ಟಾರ್ಟ್ ಮಾಡಿದೆ, ಇನ್ನೊಂದು ಡೂ ಅನ್ನೋ ಒಂದು ವರ್ಡ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಇಂಟರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ನಾವು WH ಕ್ವೆಶ್ಚನ್ ಅಂತ ಹೇಳ್ಕೊಂಡು ಮತ್ತೆ ಎಸ್ ಆರ್ ನೋ ಟೈಪ್ ಕ್ವೆಶ್ಚನ್ಸ್ ಅಂತ ಹೇಳ್ಕೊಂಡು ನೋಡ್ತೀವಿ. ಸರಿನಾ, ಇಲ್ಲಿ ಎರಡು ರೀತಿಯಾಗಿ ನೋಡ್ತೀವಿ, WH ಮತ್ತೆ ಎಸ್ ಆರ್ ನೋ ಕ್ವೆಶ್ಚನ್ಸ್ ಅಂತ ಹೇಳ್ಕೊಂಡು ಇರತ್ತೆ. ಇಂಟರಾಗೇಟಿವ್ ಒಂದು ಸೆಂಟೆನ್ಸ್ ಅಲ್ಲಿ ನಾವು ಅದೆರಡನ್ನ ನೋಡ್ಕೋಬೇಕಾಗತ್ತೆ. ಆಯ್ತಾ, ನೋಡಿ ಹೇಳ್ತೀನಿ. WH ಕ್ವೆಶ್ಚನ್ ಗಳಂದ್ರೆ ಫಾರ್ ಎಕ್ಸಾಂಪಲ್ ಒಂದು ವಾಟ್, ಹೂ, ಹೂಮ್, ವಿಚ್, ವೇರ್, ವೆನ್, ವೈ. ಸೊ ಈ ತರನಾದಂತದ್ದು ಎಲ್ಲ ಏನು ಅಂತ ಹೇಳಿದ್ರೆ WH ಕ್ವೆಶ್ಚನ್ ಗಳು ಆಗಿರತ್ತೆ. ಸೊ ಫಾರ್ ಎಕ್ಸಾಂಪಲ್, ವಾಟ್ಸ್ ಯುವರ್ ನೇಮ್, ವಾಟ್ಸ್ ಯುವರ್ ಫಾದರ್ ನೇಮ್, ಹೂ ಇಸ್ ಯುವರ್ ಬ್ರದರ್, ನೆಕ್ಸ್ಟ್ ವೇರ್ ಇಸ್ ಯುವರ್ ಹೋಮ್, ವೇರ್ ಆರ್ ಯು ಗೋಯಿಂಗ್. ಸೊ ಈ ತರ, ವೇರ್ ಇಸ್ ಯುವರ್ ಸ್ಕೂಲ್, ವಾಟ್ ಇಸ್ ಯುವರ್ ಸ್ಕೂಲ್ಸ್ ನೇಮ್. ಈ ತರನಾದಂತಹ ಒಂದು ಸೆಂಟೆನ್ಸ್ ಗಳು ಆಗಿರತ್ತೆ WH ಅಲ್ಲಿ. ಸರಿನಾ. ನೆಕ್ಸ್ಟ್ ಎಸ್ ಆರ್ ನೋ ಟೈಪ್ ಇರತ್ತಲ್ಲ. ಎಸ್ ಆರ್ ನೋ ಟೈಪ್ ಅಂತ ಹೇಳಿದ್ರೆ ಅದರಲ್ಲಿ ಹೌದು ಅಥವಾ ಇಲ್ಲ. ನಾವು ಕೆಲವು ಸಲ ಕನ್ನಡದಲ್ಲೂ ಅಷ್ಟೇ ಅಲ್ವಾ, ನೀನ್ ಹೋಗ್ತೀಯಾ ಅಲ್ಲಿಗೆ, ಇಲ್ಲ ನಾನು ಅಲ್ಲಿಗೆ ಹೋಗಲ್ಲ, ಹೌದು ನಾನು ಅಲ್ಲಿಗೆ ಹೋಗ್ತೀನಿ. ಹೌದು ಅಥವಾ ಇಲ್ಲ ಅನ್ನುವಂಥದ್ದು, ಎಸ್ ಆರ್ ನೋ ಅಂದ್ರೆ ಹೌದು ಅಥವಾ ಇಲ್ಲ ಅನ್ನುವಂಥದ್ದು ಅಂತ ಹೇಳ್ಕೊಂಡು. ಅಂದ್ರೆ ಇದಕ್ಕೆ ನಾವು ಸಹಾಯಕ ಕ್ರಿಯಾಪದಗಳನ್ನ, ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಲ್ಲ ಎಸ್ ಆರ್ ನೋ ಕ್ವೆಶ್ಚನ್ಸ್ ಅಲ್ಲಿ, ಈ ಹೆಲ್ಪಿಂಗ್ ವರ್ಬ್ ಗಳನ್ನ ನಾವು ಉಪಯೋಗಿಸ್ತೀವಿ ಎಸ್ ಆರ್ ನೋ ಅಲ್ಲಿ. ಎಸ್ಪೆಷಲಿ ಈ ಎಸ್ ಆರ್ ನೋ ಕ್ವೆಶ್ಚನ್ಸ್ ಅನ್ನ ಮಾಡುವಂತ ಸಮಯದಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಕ್ವೆಶ್ಚನ್ ಅನ್ನ ನಾವು ಕೇಳ್ತೀವಿ. ಓಕೆ, ದೀಸ್ ಕ್ವೆಶ್ಚನ್ಸ್ ಆರ್ ಇಂಟರೋಗೇಟಿವ್ ಸೆಂಟೆನ್ಸ್ ಆರ್ ಫಾರ್ಮ್ಡ್ ಬೈ ಯೂಸಿಂಗ್ ಹೆಲ್ಪಿಂಗ್ ವರ್ಬ್ಸ್. ಓಕೆ, ಅಂದ್ರೆ ಈ ಒಂದು ಸೆಂಟೆನ್ಸ್ ಯಾವ ರೀತಿಯಾಗಿ ಫಾರ್ಮ್ ಆಗಿರತ್ತೆ, ಈ ಸೆಂಟೆನ್ಸ್ ಯಾವ ರೀತಿ ಫಾರ್ಮ್ ಆಗಿರತ್ತೆ, ಒಂದು ಹೆಲ್ಪಿಂಗ್ ವರ್ಬ್ ಇಂದ ಸ್ಟಾರ್ಟ್ ಆಗತ್ತೆ. ಸರಿನಾ.
ಫಾರ್ ಎಕ್ಸಾಂಪಲ್ ಯಾವ್ದೆಲ್ಲ ಹೆಲ್ಪಿಂಗ್ ವರ್ಬ್. ಸೊ ಸಾಮಾನ್ಯವಾಗಿ ನಮಗೆ ಗೊತ್ತಿರತ್ತೆ ಮತ್ತೆ ತಿಳ್ಕೊಂಡು ಇರ್ಬೇಕಾಗತ್ತೆ ಯಾವ್ದೆಲ್ಲ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ಕೊಂಡು. ನೋಡಿ ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಆಮ್, ಈಸ್, ಆರ್, ವಾಸ್, ವರ್, ವಿಲ್, ಶಲ್, ಹ್ಯಾಸ್, ಹ್ಯಾವ್, ಹ್ಯಾಡ್, ಡೂ, ಡಸ್, ಮೇಕ್, ಕ್ಯಾನ್ ಇವೆಲ್ಲ ಏನು ಅಂತ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಗಳಾಗತ್ತೆ. ಇವೆಲ್ಲ ಏನಾಗತ್ತೆ ಅಂತ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಗಳು ಆಗತ್ತೆ. ಈ ಒಂದು ಹೆಲ್ಪಿಂಗ್ ವರ್ಬ್ ಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಎಸ್ ಅಥವಾ ಎಸ್ ಆರ್ ನೋ ಕ್ವೆಶ್ಚನ್ಸ್ ಅನ್ನ ನಾವು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಡೂ ಯು ಕಮ್ ಟು ಸ್ಕೂಲ್, ಡೂ ಯು ಕಮ್ ಟು ಸ್ಕೂಲ್ ಇಲ್ಲಿ ನಾವು ಎಸ್ ಅಥವಾ ನೋ ಕ್ವೆಶ್ಚನ್ ಅನ್ನ ಯೂಸ್ ಮಾಡ್ತೀವಿ. ಎಸ್, ಐ ಡೂ ಕಮ್ ಟು ಸ್ಕೂಲ್. ಓಕೆ, ನೋ, ಐ ಡೋಂಟ್ ಕಮ್ ಟು ಸ್ಕೂಲ್ ಈ ತರನಾದಂತ ಒಂದು ಆನ್ಸರ್. ಸೊ ಎಸ್ ಆರ್ ನೋ, ಡೂ, ಡೋಂಟ್ ಈ ತರನಾದಂತ ಆನ್ಸರ್ ಅನ್ನ ನೀಡ್ತೀವಿ. ಈಸ್ ಹಿ ಯುವರ್ ಬ್ರದರ್, ಈಸ್ ಹಿ ಯುವರ್ ಬ್ರದರ್, ಈಸ್ ಹಿ ಯುವರ್ ಬ್ರದರ್ ಅಂತ ಹೇಳ್ಕೊಂಡು ಇದಕ್ಕೆ ಆನ್ಸರ್ ಯಾವ ತರ, ಎಸ್ ಹಿ ಈಸ್ ಮೈ ಬ್ರದರ್. ಅಥವಾ ಆನ್ಸರ್ ನೋ ಆಗಿದ್ರೆ ನೋ, ಹಿ ಈಸ್ ನಾಟ್ ಮೈ ಬ್ರದರ್. ಸೊ ಈ ತರನಾದಂತಹ ಒಂದು ಕ್ವೆಶ್ಚನ್ ಎಸ್ ಆರ್ ನೋ ಟೈಪ್ ನ ಕ್ವೆಶ್ಚನ್ಸ್ ಗಳು ಇರುತ್ತೆ. ಸೊ ಎಸ್ ಆರ್ ನೋ ಟೈಪ್ಸ್ ಕ್ವೆಶ್ಚನ್ ಗಳು ನೀವು ಈಸಿಯಾಗಿ ಕಂಡುಹಿಡಿಬಹುದು. ಯಾಕೆ ಅಂತ ಹೇಳಿದ್ರೆ ಯಾವಾಗ್ಲೂ ಎಸ್ ಆರ್ ನೋ ಕ್ವೆಶ್ಚನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಗಳು ಫಸ್ಟ್ ಬರುತ್ತೆ. ಸರಿನಾ? ಹೆಲ್ಪಿಂಗ್ ವರ್ಬ್ ಅಂದ್ರೆ ಈಸ್ ಆಗಿರಬಹುದು, ಆಮ್ ಆಗಿರಬಹುದು, ಆರ್ ಆಗಿರಬಹುದು, ವರ್ ಆಗಿರಬಹುದು, ಡೂ ಆಗಿರಬಹುದು, ಡಸ್ ಆಗಿರಬಹುದು ಈ ತರನಾದಂತಹ ಒಂದು ಹೆಲ್ಪಿಂಗ್ ವರ್ಬ್ ಗಳು ಬರುತ್ತೆ. ಸರಿನಾ? ನೆಕ್ಸ್ಟ್ ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳ್ಕೊಂಡು ಬರುತ್ತೆ. ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಇದು ದ ಸೆಂಟೆನ್ಸ್, ದ ಇಂಪರೇಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ ದ ಸೆಂಟೆನ್ಸ್ ಆರ್ ಯೂಸ್ ಟು ಎಕ್ಸ್ಪ್ರೆಸ್ ಕಮಾಂಡ್ಸ್, ರಿಕ್ವೆಸ್ಟ್, ಸಜೆಷನ್ಸ್, ಇನ್ಸ್ಟ್ರಕ್ಷನ್ಸ್, ಅಡ್ವೈಸಸ್. ಸೊ ಇದು ಏನು ಆಜ್ಞಾಧಾರಕವಾದಂತ ಒಂದು ವಾಕ್ಯಗಳಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ದ ಸೆಂಟೆನ್ಸ್ ಆರ್ ಯೂಸ್ ಟು ಎಕ್ಸ್ಪ್ರೆಸ್ ಅಂದ್ರೆ ಈ ಸೆಂಟೆನ್ಸ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಕಮಾಂಡ್ ಮಾಡುವಂತ ಸಮಯದಲ್ಲಿ, ಆಜ್ಞೆಯನ್ನ ಮಾಡುವಂತ ಸಮಯದಲ್ಲಿ, ರಿಕ್ವೆಸ್ಟ್ ಮಾಡುವಂತ ಸಮಯದಲ್ಲಿ ಅಂದ್ರೆ ಒಂದು ವಿನಂತಿಯನ್ನ ಮಾಡ್ಕೊಳ್ಳುವಂತ ಸಮಯದಲ್ಲಿ, ನೆಕ್ಸ್ಟ್ ಸಜೆಷನ್ಸ್ ಗಳನ್ನ ನೀಡುವಂತ ಸಮಯದಲ್ಲಿ, ಯಾರಿಗಾದ್ರೂ ಏನಾದ್ರೂ ಸಲಹೆಯನ್ನ ನೀಡುವಂತ ಸಮಯದಲ್ಲಿ, ಹಾಗೆ ಅಡ್ವೈಸ್ ಅನ್ನ ನೀಡುವಂತ ಸಮಯದಲ್ಲಿ, ಇನ್ಸ್ಟ್ರಕ್ಷನ್ಸ್ ಗಳನ್ನ ನೀಡುವಂತ ಸಮಯದಲ್ಲಿ, ಸೊ ಮಾರ್ಗದರ್ಶನವನ್ನ ನೀಡುವಂತ ಸಮಯದಲ್ಲಿ, ಸಲಹೆಯನ್ನ ನೀಡುವಂತ ಸಮಯದಲ್ಲಿ ನಾವು ಈ ಇಂಪರೇಟಿವ್ ಸೆಂಟೆನ್ಸ್ ಅನ್ನ ಬಳಸ್ತೀವಿ. ಇಂಪರೇಟಿವ್ ಸೆಂಟೆನ್ಸ್ ಅನ್ನ ಬಳಸ್ತೀವಿ. ಸೊ ಹಾಗಾದ್ರೆ ಈ ಸೆಂಟೆನ್ಸ್ ಫಾರ್ಮ್ ಆದಾಗ ಆ ಸೆಂಟೆನ್ಸ್ ಯಾವ ಒಂದು ಸೆಂಟೆನ್ಸ್ ಅಂತ ಹೇಳೋದಕ್ಕೆ ಆಗತ್ತಲ್ವಾ? ಈಸಿ ಅಲ್ವಾ? ಸೊ ಅಗೇನ್ ಬನ್ನಿ ನೋಡೋಣ. ಸೊ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡಿ. ಗೋ ಟು ಸ್ಕೂಲ್ ಅಂಡ್ ಡೂ ಯುವರ್ ಹೋಮ್ ವರ್ಕ್. ಗೋ ಟು ಸ್ಕೂಲ್ ಅಂಡ್ ಡೂ ಯುವರ್ ಹೋಮ್ ವರ್ಕ್. ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಅಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಾ? ಇಲ್ಲ, ರಿಕ್ವೆಸ್ಟ್ ಮಾಡ್ತಾ ಇಲ್ಲ. ನಾನು ಏನ್ ಹೇಳ್ತೀನಿ, ನೀನ್ ಸ್ಕೂಲಿಗೆ ಹೋಗಿ ಅಲ್ಲಿ ಹೋಮ್ ವರ್ಕ್ ಅನ್ನ ಮಾಡ್ಬೇಕು ಅಂದ್ರೆ ನಾನು ಮಾಡ್ಬೇಕು ಅನ್ನುವಂಥದ್ದು ಏನನ್ನ ಸೂಚಿಸ್ತಾ ಇದೆ, ಏನನ್ನ ಸೂಚಿಸ್ತಾ ಇದೆ ಇಲ್ಲಿ? ಇಲ್ಲಿ ಕಮಾಂಡ್ ಅನ್ನ ಸೂಚಿಸ್ತಾ ಇದೆ. ಅಂದ್ರೆ ನಾನೊಂದು ಆರ್ಡರ್ ಅನ್ನ ಮಾಡ್ತಾ ಇದ್ದೀನಿ, ಕಮಾಂಡ್ ಮಾಡ್ತಾ ಇದ್ದೀನಿ, ನೀನ್ ಅಲ್ಲಿಗೆ ಹೋಗ್ಬೇಕು, ನೀನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದು ಕಮಾಂಡ್ ಅನ್ನ ಸೂಚಿಸುತ್ತೆ. ಕ್ಲೀನ್ ದ ಹೌಸ್, ಗೆಟ್ಸ್ ಆರ್ ಕಮಿಂಗ್ ಟುಡೇ. ಇವತ್ತು ಗೆಸ್ಟ್ ಗಳು ಬರ್ತಾ ಇದಾರೆ. ಸೊ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮನೆಯನ್ನ ಕ್ಲೀನ್ ಮಾಡ್ಬೇಕು. ಇದು ಒಂದು ಆರ್ಡರ್ ಟೋನ್ ಅಲ್ಲೇ ಹೇಳುವಂತಹ ಒಂದು ಸೆಂಟೆನ್ಸ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡು, ಗೆಟ್ ಬ್ಯಾಕ್ ಹಿಯರ್ ನೌ. ಗೆಟ್ ಬ್ಯಾಕ್ ಹಿಯರ್ ನೌ. ಸೊ ಈ ಒಂದು ಗೆಟ್ ಬ್ಯಾಕ್ ಹಿಯರ್ ನೌ ಅನ್ನುವಂಥದ್ರಲ್ಲಿ ಎಕ್ಸ್ಕ್ಲಮೇಟರಿ ಚಿಹ್ನೆ ಇದೆ. ಓಕೆ, ಇದರಲ್ಲಿ ಎಕ್ಸ್ಕ್ಲಮೇಷನ್ ಚಿಹ್ನೆ ಇದೆ. ನೆಕ್ಸ್ಟ್, ಡೋಂಟ್ ರನ್ ಔಟ್ ಇನ್ ಫ್ರಂಟ್ ಆಫ್ ದ ಕಾರ್. ಡೋಂಟ್ ರನ್ ಔಟ್ ಇನ್ ಫ್ರಂಟ್ ಆಫ್ ದ ಕಾರ್. ಸೊ ಇದು ನಾನು ಹೇಳುವಂತ ಟೋನ್ ಕೇಳ್ಕೊಳ್ಳಿ. ಡೋಂಟ್ ರನ್ ಆಫ್ ಇನ್ ಫ್ರಂಟ್ ಆಫ್ ದ ಕಾರ್ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀನಿ. ಅಗೇನ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಉಂಟು. ಯು ನೀಡ್ ಟು ಸೆಟಲ್ ಡೌನ್. ಯು ನೀಡ್ ಟು ಸೆಟಲ್ ಡೌನ್. ಸೊ ಒಂದು ಸ್ಕೂಲಲ್ಲಿ ಇರಬಹುದು ಅಥವಾ ಬೇರೆ ಇದ್ರೆ ತುಂಬಾ ಗಲಾಟೆ ಮಾಡ್ತಾ ಇರ್ತಾರೆ ಅಂತ ಹೇಳಿದಾಗ ಅವಾಗ ನಾವು ಯು ನೀಡ್ ಟು ಸೆಟಲ್ ಡೌನ್ ಅಂತ ಹೇಳ್ಬಿಟ್ಟು ನಾವು ಮಕ್ಳಿಗೆ ಹೇಳ್ತೀವಲ್ವಾ. ಸೊ ಆ ತರ ಒಂದು ಇದ್ರದ್ದು ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆ. ಅಂದ್ರೆ ಇಲ್ಲಿ ಎಕ್ಸ್ಕ್ಲಮೇಷನ್ ಮಾರ್ಕ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಎಲ್ಲಿ ತುಂಬಾ ಅರ್ಜೆಂಟ್ ಇದೆ, ತುಂಬಾ ಅಂದ್ರೆ ಇಂಪಾರ್ಟೆಂಟ್ ಇದೆ, ನೀವು ಮಾಡ್ಲೇಬೇಕು, ಇದು ಆಗ್ಲೇಬೇಕು ಅನ್ನುವಂತ ಒಂದು ಟೋನ್ ಇರತ್ತಲ್ವಾ, ಹೇಳುವಂತಹ ಒಂದು ಇದ್ರಲ್ಲಿ ನಾವು ಏನ್ ಮಾಡ್ತೀವಿ, ಎಕ್ಸ್ಕ್ಲಮೇಷನ್ ಮಾರ್ಕ್ ಅನ್ನ ಹೇಳ್ತೀವಿ. ಈಗ ನಾವು ಹೇಳುವಂತ ಸಮಯದಲ್ಲಿ ಅದನ್ನ ಹೇಳ್ಬೋದು, ಎಷ್ಟು ಇಂಪಾರ್ಟೆಂಟ್ ಇದೆ ನಮ್ಮ ಒಂದು ವರ್ಡ್, ಎಷ್ಟು ಇಂಪಾರ್ಟೆಂಟ್ ಇದೆ, ಎಷ್ಟು ಅರ್ಜೆಂಟ್ ಇದೆ, ನಾವು ಯಾವ ರೀತಿ ಆರ್ಡರ್ ಮಾಡ್ತಾ ಇದೀವಿ, ಯಾವ ರೀತಿ ಕಮಾಂಡ್ ಕೊಡ್ತಿದೀವಿ ಅಂತ ಗೊತ್ತಾಗತ್ತೆ. ಸೊ ಟೆಕ್ಸ್ಟ್ ಬುಕ್ ಸಮಯದಲ್ಲಿ, ಟೆಕ್ಸ್ಟ್ ಬುಕ್ ನಲ್ಲಿ ನೀವು
ಈ ಒಂದು ಸೆಂಟೆನ್ಸ್ ಯಾವುದು ಅಂತ ಗುರ್ತಿಡಿಯಕ್ಕಾಗತ್ತಾ? ಈಗ ಫಾರ್ ಎಕ್ಸಾಂಪಲ್ ಕ್ವೆಶ್ಚನ್ ಪೇಪರ್ ಅಲ್ಲೇ ಇರ್ಬೋದು. ಈ ತರ ಸೆಂಟೆನ್ಸ್ ಅನ್ನ ಕೊಟ್ಟಾಗ ಅದರಲ್ಲಿ ನಮಗೆ ಆ ಸೆಂಟೆನ್ಸ್ ಯಾವ ಭಾವನೆಯನ್ನ ಹೇಳ್ತಾ ಇದೆ ಅಥವಾ ಆ ಸೆಂಟೆನ್ಸ್ ಏನನ್ನ ಸೂಚಿಸ್ತಾ ಇದೆ ಅಂತ ಗೊತ್ತಾಗತ್ತಾ? ಇಲ್ಲ ಅಲ್ವಾ? ನಮಗೆ ಈ ಒಂದು ಮಾರ್ಕ್ ಗಳಿಂದ ಏನು ಲೇಖನಿ ಚಿಹ್ನೆಗಳಿದೆ ಅಲ್ಲ, ಈ ಚಿಹ್ನೆಗಳಿಂದನೇ ನಮಗೆ ಅರ್ಥ ಆಗ್ಬೇಕು ಆ ಒಂದು ಪದ ಯಾವುದನ್ನ ಸೂಚಿಸ್ತಾ ಇದೆ ಅಂತ ಹೇಳ್ಕೊಂಡು. ಸೊ ನಿಮಗೆ ಈಗ ಎಕ್ಸ್ಕ್ಲಮೇಷನ್ ಮಾರ್ಕ್ ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ಯಾವಾಗ ಬರುತ್ತೆ ಅಂತ ಗೊತ್ತಾಯ್ತಲ್ವಾ? ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಈ ನಾರ್ಮಲ್ ಆಗಿ ಈ ಒಂದು ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ಫುಲ್ ಸ್ಟಾಪ್ ಮತ್ತೆ ಎಕ್ಸ್ಕ್ಲಮೇಟರಿ ಈ ಎರಡನ್ನೂ ಸಹ ನಾವು ಬಳಸ್ತೀವಿ. ಸರಿನಾ? ಇದರಲ್ಲೂ ಸಹ ನಾವು ಈ ಸೆಂಟೆನ್ಸ್ ಅಲ್ಲೂ ಇವುಗಳನ್ನು ನಾವು ವಿಭಾಗ ಮಾಡಬಹುದು. ಆದ್ರೆ ಇಷ್ಟು ಮಾತ್ರ ಮೇನ್ ಆಗಿ ಇಷ್ಟು ನಮಗೆ ಅಗತ್ಯ ಇದೆ, ಸಾಕು. ಮುಂದಿನ ದಿನಗಳಲ್ಲಿ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಾವು ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳ್ಕೊಂಡು ಬರುತ್ತೆ. ಅಗೇನ್ ನಾವು ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಏನು ಅಂತ ಹೇಳಿದೆ, ಎಕ್ಸ್ಪ್ರೆಸ್ ಈ ಒಂದು ಸೆಂಟೆನ್ಸ್ ಆರ್ ಓಕೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆರ್ ದೋಸ್ ವಿಚ್ ಎಕ್ಸ್ಪ್ರೆಸ್ ಫೀಲಿಂಗ್ಸ್ such as joy, happiness, surprise, sorrow, disappointment and appreciation. So ಇದು ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಒಂದು ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ಈ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅನ್ನ ನಾವು ಉಪಯೋಗಿಸ್ತೀವಿ. ಉದ್ಗಾರ ವಾಚಕ ವಾಕ್ಯಗಳು ಅಥವಾ ಆಶ್ಚರ್ಯ ಸೂಚಕ ವಾಕ್ಯಗಳು ಅಂತ ಹೇಳ್ಕೊಂಡು, ಇಲ್ಲಿ ಜಾಯ್ ಅಂದ್ರೆ ನಮಗೆ ಖುಷಿ ಆಗಿರಬಹುದು, ನಮ್ಮ ಒಂದು ಹ್ಯಾಪಿನೆಸ್ ಆಗಿರಬಹುದು, ಸರ್ಪ್ರೈಸ್ ಆಶ್ಚರ್ಯವನ್ನ ಹೇಳುವಂತ ಸಮಯದಲ್ಲಿ, ಸಾರೋ ನಮ್ಮ ದುಃಖವನ್ನ ಹೇಳುವಂತ ಸಮಯದಲ್ಲಿ, ಡಿಸಪಾಯಿಂಟ್ ನಮಗೆ ತುಂಬಾ ನಿರಾಸೆ ಆಗಿರತ್ತಲ್ಲ ಆ ಸಮಯದಲ್ಲಿ ಆಗಿರಬಹುದು, ಅಪ್ರಿಸಿಯೇಷನ್ ಇನ್ನೊಬ್ಬರಿಗೆ ನಾವು ಹೊಗಳುವಂತ ಸಮಯದಲ್ಲಿ ಈ ಒಂದು ಎಕ್ಸ್ಕ್ಲಮೇಟರಿ ಚಿಹ್ನೆಯನ್ನ ನಾವು ಸೆಂಟೆನ್ಸ್ ಅನ್ನ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ಕೊಂತ ಹೋಗಿ ಇಲ್ಲಿ ನೋಡಿ, ಮತ್ತೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅನ್ನು ಎಕ್ಸ್ಕ್ಲಮೇಟರಿ ಮಾರ್ಕ್ ಜೊತೆಗೆ ಎಂಡ್ ಆಗತ್ತೆ, ಇದು ನೆನಪಲ್ಲಿ ಇರ್ಲಿ. ನೋಡಿ, ಹುರೇ ವಿ ವನ್ ದ ಮ್ಯಾಚ್. ಹುರೇ ವಿ ವನ್ ದ ಮ್ಯಾಚ್, ನಾವು ಕಪ್ ಗೆದ್ದಾಗನು ಅಷ್ಟೇ ಹುರೇ ಇಂಡಿಯಾ ವನ್ ದ ಕಪ್ ಅಂತ ಹೇಳ್ತೀವಲ್ಲ ಆ ತರ. ನೆಕ್ಸ್ಟ್, ವಾಟ್ ಅ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್, ವಾಟ್ ಅ ಬ್ಯೂಟಿಫುಲ್ ಗರ್ಲ್ ಶಿ ಈಸ್ ಅಂತೀವಲ್ಲ ಆ ತರ. ಓ ಲುಕ್ ಎಟ್ ದ ಸ್ಟ್ರೇಂಜ್ ಅನಿಮಲ್, ಓ ಲುಕ್ ಎಟ್ ದ ಸ್ಟ್ರೇಂಜ್ ಅನಿಮಲ್. ಸೊ ಈ ತರನಾಗಿ ಹೇಳುವಂತದ್ದು. ಬ್ರಾವೋ ಹಿ ಡಿಡ್ ಗ್ರೇಟ್ ವರ್ಕ್, ಬ್ರಾವೋ ಯು ಡಿಡ್ ಗ್ರೇಟ್ ವರ್ಕ್, ಆ ತರನಾದಂತ ಸೆಂಟೆನ್ಸ್ಗಳು. ಇಲ್ಲಿ ಏನು ಅಂತ ಹೇಳಿದ್ರೆ ಸೆಂಟೆನ್ಸ್ ಗಳನ್ನ ನೋಡಿ, ಒಂದು ಸೆಂಟೆನ್ಸ್ ನ ಒಂದು ಎಂಡ್ಗೆ ಎಕ್ಸ್ಕ್ಲಮೇಟರಿ ಬರಬಹುದು, ಸರಿನಾ? ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಪದಗಳನ್ನ ನಾವು ಯೂಸ್ ಮಾಡಿದಂತ ಸಮಯದಲ್ಲಿ, ಈಗ ನೋಡಿ ವಾಟ್ ಅ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್ ಅಂತ ಹೇಳುವಂತ ಸಮಯದಲ್ಲಿ ಎಕ್ಸ್ಕ್ಲಮೇಟರಿ ಎಂಡ್, ಸೆಂಟೆನ್ಸ್ ದ ಎಂಡ್ ಬಂದಿದೆ. ಇಲ್ಲಿ ನೋಡಿ ನಾವು ಓ ಲುಕ್ ಎಟ್ ದ ಸ್ಟ್ರೇಂಜ್ ಅನಿಮಲ್, ಓ ಅನ್ನುವಂತ ಸಮಯದಲ್ಲಿ ಇಲ್ಲಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಓ ಎಚ್ ಆದ್ಮೇಲೆ ಇಲ್ಲಿ ಓ ಅಂತ ಹೇಳ್ಬಿಟ್ಟು ನಾವ್ ಏನನ್ನ ಒಂದು ಫೀಲಿಂಗ್ಸ್ ಅನ್ನ ತೋರಿಸಿದೀವಲ್ಲ ಅದರ ನೆಕ್ಸ್ಟ್ ಬಂದಿದೆ ಈ ಒಂದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸರಿನಾ? ಇದನ್ನು ಸಹ ನೀವು ಗಮನದಲ್ಲಿ ಇಟ್ಕೋಬೇಕು. ಮಧ್ಯದಲ್ಲಿ ಬಂದ್ಬಿಟ್ಟಿದೆ ಅಲ್ಲ, ಫಸ್ಟ್ ಬಂದ್ಬಿಟ್ಟಿದೆ, ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಲ್ವಾ ಅಂತ ಹೇಳ್ಕೊಂಡು ಕನ್ಫ್ಯೂಷನ್ ಆಗೋದು ಬೇಡ, ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆಗುತ್ತೆ. ಈ ತರನಾಗಿ ಎರಡು ತರದಲ್ಲಿ ನಾವು ಬರೆಯಬಹುದು. ಸರಿನಾ? ಇಲ್ಲಿ ನನಗೆ ನಿಮ್ಮ ಒಂದು ಸೆಂಟೆನ್ಸ್ ನ ಟೈಪ್ಸ್ ಆಫ್ ಸೆಂಟೆನ್ಸ್ ಅನ್ನೋದು ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ. ಸೊ ನಾವು ಕ್ವೆಶ್ಚನ್ ನ ಕಡೆಗೆ ಕ್ವಿಕ್ ಆಗಿ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ನೋಡಿ, ಪ್ಲೀಸ್ ಲೆಟ್ ಮೀ ನೋ ವಾಟ್ ಐ ಕ್ಯಾನ್ ಬ್ರಿಂಗ್ ಟು ದ ಪಿಕ್ನಿಕ್. ಅಂದ್ರೆ ಇಲ್ಲಿ ಪ್ಲೀಸ್ ಅನ್ನುವಂತ ವರ್ಡ್ ಇರೋದ್ರಿಂದ ಇದು ಯಾವ್ದಾಗಿರತ್ತೆ, ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳುವಂತ ಟೋನ್, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ಅದು ಸೆಂಟೆನ್ಸ್ ನ ಯಾವ ಒಂದು ಸೆಂಟೆನ್ಸ್ ನ ಯಾವ ಒಂದು ಪದ, ಯಾವ ಒಂದು ವಾಕ್ಯ ಆಗಿರತ್ತೆ, ಯಾವುದು ಸೆಂಟೆನ್ಸ್ ನ ವಿಧಗಳಲ್ಲಿ ಯಾವ್ದಾಗಿರತ್ತೆ ಅದು ಎಸ್ ಯಾವುದು ಇಂಪರೇಟಿವ್ ಸೆಂಟೆನ್ಸ್. ಅಂದ್ರೆ ಇಲ್ಲಿ ರಿಕ್ವೆಸ್ಟ್ ಹೇಳ್ತಾ ಇದ್ರೆ, ರಿಕ್ವೆಸ್ಟ್ ಇಂದ ಕೇಳ್ತಾ ಇದಾರೆ, ಅದಕ್ಕೋಸ್ಕರ ಇದೇನಾಗಿರತ್ತೆ ಇಂಪರೇಟಿವ್ ಸೆಂಟೆನ್ಸ್ ಆಗಿರತ್ತೆ. ನಿಮಗೆ ಗೊತ್ತಿದೆ ಇಂಪರೇಟಿವ್ ಸೆಂಟೆನ್ಸ್ ಮೇಕ್ ಕಮಾಂಡ್, ರಿಕ್ವೆಸ್ಟ್, ಗಿವ್ ಅಡ್ವೈಸ್, ಸಜೆಷನ್ಸ್ ಇವೆಲ್ಲ ಒಳಗೊಂಡಿರತ್ತೆ ಅಲ್ವಾ. ನೆಕ್ಸ್ಟ್ ಸೆಕೆಂಡ್ ಒನ್, ನೆಕ್ಸ್ಟ್ ನೋಡಿ, ವಿ ವಿಲ್ ಫಿನಿಶ್ ವರ್ಕ್ ಆನ್ ದ ಕನ್ಸ್ಟ್ರಕ್ಷನ್ ಸೈಟ್ ಟುಮಾರೋ. ವಿ ವಿಲ್ finish work on the construction site tomorrow. We will finish work on the construction site tomorrow. ಸೊ ಇಲ್ಲಿ ಯಾವ ತರನಾದ ಸೆಂಟೆನ್ಸ್, ಡಿಕ್ಲರೇಷನ್ ನ ಇಂಟರಗೇಟಿವ್, ಎಕ್ಸ್ಕ್ಲಮೇಟರಿ ನ ಇಂಪರೇಟಿವ್. ಇಲ್ಲಿ ಏನು ಅಂತ ಹೇಳಿದ್ರೆ ಯಾವ ಒಂದು ಆನ್ಸರ್ ಸರಿಯಾಗಿದೆ ಇದಕ್ಕೆ, ಇಂಪರೇಟಿವ್
ಡಿಕ್ಲರೇಟಿವ್, ಇಲ್ಲಿ ಅಂದ್ರೆ ಡಿಕ್ಲರೇಟಿವ್ ಅಂದ್ರೆ ಇಲ್ಲಿ ನಾವು ನಾಳೆ ಈ ಕೆಲಸವನ್ನ ಮುಗಿಸ್ತಾ ಇದ್ದೀವಿ. ಇಲ್ಲಿ ಏನೇ ರೀತಿಯಾದಂತಹ ಒಂದು ರಿಕ್ವೆಸ್ಟ್ ಟೋನ್ ಆಗಿರ್ಬೋದು ಅಥವಾ ಕಮಾಂಡ್ ಇರ್ಬೋದು, ಸಜೆಷನ್ ಇರ್ಬೋದು, ಏನು ಇಲ್ಲ, ನಾವು ಒಂದು ಕೆಲಸವನ್ನ ಮುಗಿಸ್ತಾ ಇದೀವಿ ಅಂತ ಹೇಳುವಂಥದ್ದು. ಸೊ ಇದೊಂದು ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದ್ರೆ ಅಸರೇಟಿವ್ ಸೆಂಟೆನ್ಸ್ ಅಂತ, ನಿಶ್ಚಯಾರ್ಥಕ ಅಂತ ಹೇಳ್ಬಿಟ್ಟು ಏನಂತ ಹೇಳ್ತೀವಿ, ಅದು ಡಿಕ್ಲರೇಟಿವ್ ಸೆಂಟೆನ್ಸ್, ಅಸರೇಟಿವ್ ಸೆಂಟೆನ್ಸ್. ಓಕೆನಾ. ನೆಕ್ಸ್ಟ್ ಹೋಗೋಣ ನೋಡಿ. ರೋಡ್ ಈಸ್ ಅ ಡ್ಯಾಶ್. ರೋಡ್ ಈಸ್ ಅ ಡ್ಯಾಶ್, ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್. ಸೊ ಇದು ಯಾವುದು ಅಂತ ಹೇಳ್ಕೊಂಡು, ರೋಡ್ ಈಸ್ ಅ ಕಾಮನ್ ನೌನ್. ರೋಡ್ ಈಸ್ ಅ ಕಾಮನ್ ನೌನ್. ಸೊ ನೌನ್ ಅಂತ ಹೇಳಿದ್ರೆ ಏನು? ಓಕೆ, ಈಗ ರೋಡ್ ಈಸ್ ಅ ಕಾಮನ್ ನೌನ್ ಆಯ್ತಾ. ನೆಕ್ಸ್ಟ್ ಕ್ವೆಶನ್ ನೋಡಿ. ಕೃಷ್ಣ ಈಸ್ ಅ ಡ್ಯಾಶ್, ಕಾಮನ್ ನೌನ, ಪ್ರಾಪರ್ ನೌನ, ಕಲೆಕ್ಟಿವ್ ನೌನ, ಅಬ್ಸ್ಟ್ರಾಕ್ಟ್ ನೌನ. ಈಗ ಏನಂತ ಬರುತ್ತೆ ಅಂತ ಹೇಳಿದ್ರೆ ಇದು ಏನು ಕೃಷ್ಣ ಈಸ್ ಅ ಡ್ಯಾಶ್ ಅಂದ್ರೆ ಇದೊಂದು ಪ್ರಾಪರ್ ನೌನ್ ಆಗಿದೆ. ಕೃಷ್ಣ ಅನ್ನುವಂಥದ್ದು ಪ್ರಾಪರ್ ನೌನ್. ಕೃಷ್ಣ ಅನ್ನುವಂಥದ್ದು ಪ್ರಾಪರ್ ನೌನ್. ನೆಕ್ಸ್ಟ್ ಸಿಲ್ವರ್ ಈಸ್ ಅ ಡ್ಯಾಶ್, ಪ್ರಾಪರ್ ನೌನ, ಕಲೆಕ್ಟಿವ್ ನೌನ, ಕಾಮನ್ ನೌನ, ಮೆಟೀರಿಯಲ್ ನೌನ ಅಂತ ಹೇಳ್ಕೊಂಡು ಇದೊಂದು ಮೆಟೀರಿಯಲ್ ನೌನ್ ಆಗತ್ತೆ. ಇದೊಂದು ಮೆಟೀರಿಯಲ್ ನೌನ್ ಆಗತ್ತೆ ಯಾವುದು? ಸಿಲ್ವರ್ ಅನ್ನೋದು. ಹಾಗಾದ್ರೆ ನೀವು ಹೇಳಿ, ಈಗ ರೋಡ್ ಅನ್ನೋದು ಕಾಮನ್ ನೌನ್ ಯಾಕೆ? ಪ್ರಾಪರ್ ಕೃಷ್ಣ ಅನ್ನುವಂಥದ್ದು ಪ್ರಾಪರ್ ನೌನ್ ಯಾಕೆ? ಸಿಲ್ವರ್ ಅನ್ನುವಂಥದ್ದು ಮೆಟೀರಿಯಲ್ ನೌನ್ ಯಾಕೆ? ನಾವು ಇದು ಇನ್ಕ್ಲೂಡ್ ಮಾಡಿ ಖಾಲಿ ನೌನ್ ಅಂತ ಹೇಳ್ಬೋದಲ್ವಾ? ಸೊ ಇದಕ್ಕೂ ಸಹ ನಮ್ಗೆ ಏನು ಅಂತ ಹೇಳಿದ್ರೆ ವಾಟ್ ಈಸ್ ನೌನ್ ಅಂಡ್ ಟೈಪ್ಸ್ ಆಫ್ ದ ನೌನ್ ಅನ್ನೋದು ಬೇಕಾಗತ್ತೆ. ಸೊ ಕ್ವಿಕ್ ಆಗಿ ನಾನು ಹೇಳ್ತಾ ಹೋಗ್ತೀನಿ, ಇದು ವಾಟ್ ಈಸ್ ನೌನ್ ಅಂಡ್ ದ ಟೈಪ್ಸ್ ಆಫ್ ದ ನೌನ್ ಯಾವುದು ಅಂತ ಹೇಳ್ಕೊಂಡು ನೋಡಿ. ನೌನ್ ಈಸ್ ಅ ವರ್ಡ್. ನೌನ್ ಈಸ್ ಅ ವರ್ಡ್ ವಿಚ್ ಇಸ್ ಯೂಸ್ಡ್ ಆಸ್ ನೇಮ್ ಆಫ್ ಪರ್ಸನ್, ಪ್ಲೇಸ್, ಅನಿಮಲ್, ಥಿಂಗ್. ಅಂದ್ರೆ ನಮಗೆ ಗೊತ್ತಿದೆ ನಾಮಪದ. ನೌನ್ ಅಂದ್ರೆ ನಾಮಪದ. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ? ಒಂದು ಹೆಸರನ್ನ ಅಂದ್ರೆ ಒಂದು ವ್ಯಕ್ತಿಯ ಹೆಸರಾಗಿರ್ಬೋದು, ಸ್ಥಳದ ಹೆಸರಾಗಿರಬಹುದು, ಅಥವಾ ಪ್ರಾಣಿಗಳ ಹೆಸರಾಗಿರಬಹುದು, ವಸ್ತುವಿನ ಹೆಸರನ್ನ ಸೂಚಿಸುವಂತ ಸಮಯದಲ್ಲಿ ನಾವು ಈ ನಾಮಪದ ಉಪಯೋಗಿಸ್ತೀವಿ. 5 ಟೈಪ್ಸ್ ಆಫ್ ದ ನೌನ್ ಉಂಟು. ಫಸ್ಟ್ ಒನ್ ಪ್ರಾಪರ್ ನೌನ್ ಅಂದ್ರೆ ಅಂಕಿತ ನಾಮ, ಕಾಮನ್ ನೌನ್ ಅಂದ್ರೆ ರೂಢನಾಮ, ಕಲೆಕ್ಟಿವ್ ನೌನ್ ಅಂತ ಹೇಳಿದ್ರೆ ಸಮೂಹವಾಚಕ ಪದ, ನೆಕ್ಸ್ಟ್ ಮೆಟೀರಿಯಲ್ ನೌನ್ ಅಂದ್ರೆ ವಸ್ತುವಾಚಕ ಪದ, ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಭಾವಸೂಚಕ ಪದ ಅಂತ ಹೇಳ್ಕೊಂಡು ಬರುತ್ತೆ. ಕನ್ನಡದಲ್ಲೂ ಸಹ ಹೇಳಿದ್ದೀನಲ್ವಾ. ಇಲ್ಲಿ ಪ್ರಾಪರ್ ನೌನು ನಿಮ್ಗೆ ಏನಿಲ್ಲ, ಅಂಕಿತ ನಾಮ ಅಂತ ಹೇಳಿದ್ರೆ ಗೊತ್ತಾಗತ್ತೆ, ಕಾಮನ್ ನೌನ್ ರೂಢನಾಮ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ. ಸರಿನಾ? ಇದಿಷ್ಟು ಏನು ನಿಮಗೆ ಗೊತ್ತಿರುವಂತಹ ಒಂದು ಪದ ಆಗಿದೆ ಆಯ್ತಾ. ಓಕೆ, ಈಗ ನೋಡ್ಕೊಂಡ್ ಬಂದ್ಬಿಡೋಣ ಎಕ್ಸಾಂಪಲ್ ಜೊತೆಗೆ. ಈ ಪ್ರಾಪರ್ ನೌನ್ ಅಂದ್ರೆ ಏನು, ಕಾಮನ್ ನೌನ್ ಅಂತ ಹೇಳಿದ್ರೆ ನೋಡ್ಕೊಂಡ್ ಬಂದ್ಬಿಡೋಣ. ಓಕೆ, ಇಲ್ಲಿ ಪ್ರಾಪರ್ ನೌನ್ ಅಂತ ಹೇಳಿದ್ರೆ ಅಂಕಿತ ನಾಮ ಅಂತ ಹೇಳ್ಕೊಂಡು ಬರುತ್ತೆ. ನೇಮ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಆರ್ ಕಾಲ್ಡ್ ಪ್ರಾಪರ್ ನೌನ್. ಗೊತ್ತಿದೆ ಅಲ್ವಾ? ವ್ಯಕ್ತಿಗಳ ಹೆಸರಾಗಿರಬಹುದು, ವ್ಯಕ್ತಿಗಳ, ಸ್ಥಳಗಳ ಅಥವಾ ವಸ್ತುಗಳ ಹೆಸರನ್ನ ಸೂಚಿಸುವಂತದ್ದು. ಸರಿನಾ? ಪ್ರಾಪರ್ ನೌನ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ನೋಡಿ, ಸೀತಾ ಈಸ್ ಮೈ ಸಿಸ್ಟರ್. ಸೀತಾ ಈಸ್ ಮೈ ಸಿಸ್ಟರ್. ಸೊ ಇಲ್ಲಿ ಪ್ರಾಪರ್ ನೌನ್ ಅಂತ ಹೇಳಿದ್ರೆ ಯಾವ್ದು ಬರುತ್ತೆ? ಸೀತಾ ಎನ್ನುವಂಥದ್ದು ಪ್ರಾಪರ್ ನೌನ್ ಆಗತ್ತೆ. ರಾಮ ಕಿಲ್ಡ್ ರಾವಣ. ಸೊ ಇಲ್ಲಿ ಪ್ರಾಪರ್ ನೌನ್ ಯಾವ್ದು ಬರುತ್ತೆ? ರಾಮ ಅಂಡ್ ರಾವಣ ಎರಡು ಪ್ರಾಪರ್ ನೌನ್ ಆಗತ್ತೆ. ನೆಕ್ಸ್ಟ್, ದ ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಸೊ ಇಲ್ಲಿ ಯಾವ್ದು ಪ್ರಾಪರ್ ನೌನ್ ಆಗತ್ತೆ ಹೇಳಿ ನೋಡೋಣ. ಎಸ್, ಮೌಂಟ್ ಎವರೆಸ್ಟ್ ಅಂದ್ರೆ ಎವರೆಸ್ಟ್. ಎವರೆಸ್ಟ್ ಎನ್ನುವಂಥದ್ದು ಇಲ್ಲಿ ಎವರೆಸ್ಟ್ ಅನ್ನುವಂಥದ್ದು ಹೆಸರು. ಮೌಂಟ್ ಅಂದ್ರೆ ಪರ್ವತ ಅಲ್ವಾ? ಈ ಪರ್ವತದ ಹೆಸರು ಏನು? ಎವರೆಸ್ಟ್ ಅಂತ ಹೇಳ್ಕೊಂಡು ದ ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಎವರೆಸ್ಟ್. ದ ಮೂನ್ ಗೋಸ್ ರೌಂಡ್ ದ ಅರ್ತ್. ದ ಮೂನ್ ಗೋಸ್ ರೌಂಡ್ ದ ಅರ್ತ್. ಸೊ ಇಲ್ಲಿ ಮೂನ್ ಎನ್ನುವಂಥದ್ದು ಏನಾಗತ್ತೆ ಅಂತ ಹೇಳಿದ್ರೆ ಪ್ರಾಪರ್ ನೌನ್ ಆಗತ್ತೆ. ಇದೆಲ್ಲ ಏನು ಅಂತ ಹೇಳಿದ್ರೆ ಪ್ರಾಪರ್ ನೌನ್. ಸರಿನಾ? ಇವುಗಳನ್ನ ನಾವು ಒಂದು ವ್ಯಕ್ತಿ ಆಗಿರಬಹುದು, ಸ್ಥಳ ಆಗಿರಬಹುದು, ವಸ್ತುವಿನ ಹೆಸರನ್ನ ಸೂಚಿಸುವುದಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಪ್ರಾಪರ್ ನೌನ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಕಾಮನ್ ನೌನ್ ಬನ್ನಿ. ಸೊ ಈಗ ಪ್ರಾಪರ್ ನೌನ್ ಯಾವ್ದು ಬೇಕಾದ್ರೂ ಹೇಳ್ತೀರಾ, ಅಂದ್ರೆ ನಮಗೆ ಇಟ್ಟಿರುವಂತ ಹೆಸರು. ಈಗ ನನ್ನ ಹೆಸರಾಗಿರಬಹುದು, ಅಥವಾ ನಿಮ್ಮ ಹೆಸರಾಗಿರಬಹುದು, ನಿಮ್ಮ ತಂದೆ ಹೆಸರಾಗಿರಬಹುದು. ಸೊ ಇವೆಲ್ಲ ಏನಂತ ಹೇಳಿದ್ರೆ ತಾಯಿಯ ಹೆಸರಾಗಿರಬಹುದು, ನಿಮ್ಮ ಸ್ಕೂಲಿನ ಹೆಸರಾಗಿರಬಹುದು. ಇವೆಲ್ಲ ಏನು ಅಂತ ಹೇಳಿದ್ರೆ ಪ್ರಾಪರ್ ನೌನ್ ಅಂತ ಆಗತ್ತೆ. ನೆಕ್ಸ್ಟ್ ನೋಡಿ, ಕಾಮನ್ ನೌನ್ ಅಂತ ಹೇಳಿದ್ರೆ ದ ನೇಮ್ ಆಫ್ ಪರ್ಸನ್ಸ್, ಥಿಂಗ್ಸ್, ಪ್ಲೇಸ್, ಅನಿಮಲ್ಸ್ ವಿಚ್ ಆರ್ ಕಾಮನ್ಲಿ ಯೂಸ್ಡ್ ಆರ್ ಕಾಲ್ಡ್ ಕಾಮನ್ ನೌನ್ಸ್. ಅಂದ್ರೆ ಸಾಮಾನ್ಯ ಕಾಮನ್ ಆಗಿ ನಾವು ಹೇಳುವಂತದ್ದು. ಈಗ ನಮಗೆ ಪ್ರಾಪರ್ ಆಗಿ ನಮಗೊಂದು ಹೆಸರಿಟ್ಟಿದ್ದಾರೆ. ನಾನು ಏನು ಅಂತ ಹೇಳಿದ್ರೆ ಹುಡುಗಿ. ಸೊ ಹುಡುಗಿ, ನನಗೆ ನನ್ನ ತಂದೆ ತಾಯಿ ಒಂದು ಹೆಸರನ್ನ ಇಟ್ಟಿದ್ದಾರೆ, ಅದು ಪ್ರಾಪರ್ ನೌನ್ ಆಗತ್ತೆ. ಸರಿನಾ? ಅದೇ ನಾನು ಹುಡುಗಿ ಅಲ್ವಾ, ಒಂದು ಕಾಮನ್ ಆಗಿ ನಾನು ಈಗ ನಾನು ಏನು ಹುಡುಗಿ. ಸೊ ಈಗ ಒಂದು ಹುಡುಗರ ಗುಂಪು ಹೋಗ್ತಿದೆ ಅಂತ ಹೇಳಿದ್ರೆ ಅದು ಹುಡುಗ ಅಂದ್ರೆ ಅದು ಕಾಮನ್ ನೌನ್, ಅವರನ್ನ ಸೂಚಿಸುವಂತದ್ದು. ಅಲ್ಲೊಂದು ಗುಂಪು ಹೋಗ್ತಿದೆ, ಅಲ್ಲಿ ಏನು ಪ್ರಾಣಿಗಳ ಗುಂಪು ಹೋಗ್ತಿದೆ, ಮನುಷ್ಯರ ಗುಂಪು ಹೋಗ್ತಿದೆ.
ಹೋಗ್ತಿದೆ ಅಲ್ವಾ. ಸೊ ಅಲ್ಲಿ ಗುಂಪು ಹೋಗ್ತಿದೆ ಅಂತ ಹೇಳಿದ್ರೆ ನಾವ್ ಏನಂತ ಕನ್ಸಿಡರ್ ಮಾಡ್ಬೇಕು, ಅಲ್ಲಿ ಯಾವ ಗುಂಪು ಹೋಗ್ತಿದೆ ಅಂತ ಹೇಳ್ಬೇಕಾಗತ್ತೆ. ನಮ್ಗೆ ದನಗಳ ಗುಂಪು ಹೋಗ್ತಾ ಇದೆಯೋ, ಅಥವಾ ಮನುಷ್ಯರ ಗುಂಪು ಹೋಗ್ತಾ ಇದೆಯೋ, ಅಥವಾ ಇನ್ಯಾವುದೋ ಗುಂಪು ಇದೆಯೋ, ಸೊ ಇದು ನಮಗೆ ಗೊತ್ತಾಗ್ಬೇಕು ಅಲ್ವಾ. ಸೊ ಇದಕ್ಕೆ ನಾವು ಏನಂತ ಹೇಳಿದ್ರೆ ಕಾಮನ್ ನೌನ್. ಈ ಕಾಮನ್ ನೌನ್ ಅನ್ನ ಪರ್ಟಿಕ್ಯುಲರ್ ಆಗಿ ಆ ಗುಂಪಿನಲ್ಲಿರುವಂತ ಒಂದು ವ್ಯಕ್ತಿಯನ್ನ ಸೂಚಿಸೋದಕ್ಕೆ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಗುಂಪಿನಲ್ಲಿ ಯಾವ್ದೋ ಒಂದು ವ್ಯಕ್ತಿ ನನಗೆ ಗೊತ್ತಿದೆ, ಅವನ ಹೆಸರು ಗೊತ್ತಿರತ್ತಲ್ಲ, ಆ ಗುಂಪಲ್ಲಿರೋ ಒಂದು ಹುಡುಗ ಇದ್ದಾನಲ್ಲ, ಆ ಹುಡುಗನ ಹೆಸರು ರಾಮ. ಸರಿನಾ. ಈ ರಾಮ ಅನ್ನೋದು ಪ್ರಾಪರ್ ನೌನ್ ಆಗತ್ತೆ. ಈ ಹುಡುಗ ಎನ್ನುವಂಥದ್ದು ಏನಾಗತ್ತೆ ಅಂತ ಹೇಳಿದ್ರೆ ಕಾಮನ್ ನೌನ್ ಆಗತ್ತೆ. ಸೊ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಚೇರ್ ಇರಬಹುದು, ಬುಕ್ ಇರಬಹುದು, ಸ್ಕೂಲ್ ಇರಬಹುದು, ಬಾಕ್ಸ್ ಇರಬಹುದು, ಆಮೇಲೆ ನೆಕ್ಸ್ಟ್ ಲಾಯರ್ ಇರಬಹುದು, ಡ್ರೈವರ್ ಇರಬಹುದು, ನೆಕ್ಸ್ಟ್ ಫಾರ್ಮರ್ ಇರಬಹುದು, ಕಿಂಗ್, ಕ್ವೀನ್, ಆಮೇಲೆ ಪ್ಲೇ ಗ್ರೌಂಡ್, ರೈಲ್ವೆ ಸ್ಟೇಷನ್, ಸ್ವಿಮ್ಮಿಂಗ್ ಪಾಂಡ್, ಆಮೇಲೆ ವರ್ಕ್ ಶಾಪ್, ಬ್ರಿಕ್ ಇರಬಹುದು, ಟ್ರಕ್ ಇರಬಹುದು, ಇಂಜಿನ್ ಇರಬಹುದು. ಇವೆಲ್ಲ ಏನಂತ ಹೇಳಿದ್ರೆ ಯಾವ್ದಕ್ಕೆ ಸೇರತ್ತೆ, ಇದೊಂದು ಕಾಮನ್ ನೌನ್. ಅನಿಮಲ್ಸ್ ಹೆಸರು ಇರ್ಬೋದು, ಫ್ರೂಟ್ಸ್ ಹೆಸರು, ಆನಿಮಲ್ಸ್ ಹೆಸರು, ವೆಜಿಟೇಬಲ್ಸ್ ಹೆಸರು, ಇವೆಲ್ಲ ನಮಗೆ ಇದೆಲ್ಲ ಕಾಮನ್ ನೌನ್ಗೆ ಬರುತ್ತೆ. ಸರಿನಾ. ಈ ಮೂರನೇದು ಕಲೆಕ್ಟಿವ್ ನೌನ್ ಅಂತ ಹೇಳಿದ್ರೆ ನೇಮ್ ಆಫ್ ಅ ಗ್ರೂಪ್ ಆಫ್ ದ ಪೀಪಲ್, ಥಿಂಗ್ಸ್, ಆಮೇಲೆ ಪ್ಲೇಸಸ್, ಆನಿಮಲ್ಸ್ ಆರ್ ಕಾಲ್ಡ್ ಕಲೆಕ್ಟಿವ್ ನೌನ್. ನೇಮ್ ಆಫ್ ದ ಗ್ರೂಪ್, ನೇಮ್ ಆಫ್ ಅ ಗ್ರೂಪ್, ನೇಮ್ ಆಫ್ ದ ಗ್ರೂಪ್ ಆಫ್, ಈ ಗ್ರೂಪ್ ನ ಒಂದು ಹೆಸರು, ಒಂದು ಗುಂಪಿನ ಹೆಸರನ್ನ ನಾವು ಇಲ್ಲಿ ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ, ಗುಂಪಿನ ಹೆಸರು. ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಎಲ್ಲರೂ ಇದೀವಲ್ವಾ, ಅಕ್ಕ, ಅಣ್ಣ, ಅಪ್ಪ, ಅಮ್ಮ ಎಲ್ಲರೂ ಇದೀವಿ. ಸೊ ನಾವು ಅದಕ್ಕೆ ಏನಂತ ಹೇಳ್ತೀವಿ, ಕುಟುಂಬ, ಫ್ಯಾಮಿಲಿ ಅಂತೀವಿ. ಈ ಫ್ಯಾಮಿಲಿ ಅನ್ನುವಂಥದ್ದು ಕಲೆಕ್ಟಿವ್ ನೌನ್ ಆಗಿರತ್ತೆ. ಈಗ ಫಾರ್ ಎಕ್ಸಾಂಪಲ್ ಕ್ಲಾಸ್, ಕ್ಲಾಸ್, ಟೀಮ್, ನೆಕ್ಸ್ಟ್ ಕಮಿಟಿ, ಆರ್ಮಿ, ಆರ್ಮಿ, ಇವೆಲ್ಲ ಏನು, ಕಂಪನಿ, ಹರ್ಡ್ ಅಂದ್ರೆ ನಾನು ಈಗಾಗಲೇ ಹೇಳಿದೆ ದನದ ಗುಂಪು ಹೋಗ್ತಾ ಇದೆ ಅಂತ ಹೇಳ್ತೀವಲ್ಲ, ಅಂದ್ರೆ ದನ ಕರುಗಳ ಒಂದು ಗುಂಪನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಹರ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಇದಾದ್ಮೇಲೆ ಹೀಪ್ ಅಂದ್ರೆ ರಾಶಿ, ಬಂಡಲ್ ಅಂತ ಹೇಳಿದ್ರೆ ನಾವು ಗಂಟ್ ಅಂತ ಏನ್ ಹೇಳ್ತೀವಿ ಅದು ಬಂಡಲ್. ನೆಕ್ಸ್ಟ್ ಇದಾದ್ಮೇಲೆ ಥಿಯೇಟರ್ ಬರುತ್ತಲ್ಲ, ಸಿನಿಮಾ ಹಾಲ್, ಸೊ ಇದು ಥಿಯೇಟರ್ ಇರ್ಬೋದು ಅಥವಾ ಝೂ ಇರ್ಬೋದು. ಇವೆಲ್ಲ ಏನು ಅಂತ ಹೇಳಿದ್ರೆ ಕಲೆಕ್ಟಿವ್ ನೌನಿಗೆ ಉದಾಹರಣೆ ಆಗಿದೆ. ಸೊ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಳ್ತೀನಿ. ನೆಕ್ಸ್ಟ್ ಮೆಟೀರಿಯಲ್ ನೌನ್ಸ್ ಅಂತ ಹೇಳಿದ್ರೆ, ನಾವು ಮೆಟೀರಿಯಲ್ ವಿಚ್ ಆರ್ ಯೂಸ್ಡ್ ಟು ಮೇಕ್ ಸಮ್ ಆಬ್ಜೆಕ್ಟ್ಸ್ ಆರ್ ಕಾಲ್ಡ್ ಮೆಟೀರಿಯಲ್ ನೌನ್ಸ್. ಅಂದ್ರೆ ಇದನ್ನ ಏನಂತ ನೇಮ್ ಆಫ್ ದ ಮೆಟೀರಿಯಲ್ಸ್, ಈ ಮೆಟೀರಿಯಲ್ಸ್ ಗಳಿರತ್ತಲ್ಲ, ಏನೋ ಒಂದು ಕಟ್ಟಿಗೆ ಆಗಿರಬಹುದು, ಅಥವಾ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಇವುಗಳನ್ನ ಸೂಚಿಸುವಂತದ್ದು. ದ ರಾಧಾಸ್ ನೆಕ್ಲೆಸ್ ಇಸ್ ಮೇಡ್ ಆಫ್ ಗೋಲ್ಡ್ ಅನ್ನುವಂಥದ್ದು ಮೆಟೀರಿಯಲ್ ನೌನ್ ಆಗಿದೆ. ಸೊ ಆಯ್ತಾ, ಇದು ಮೆಟೀರಿಯಲ್. ಕಾಪರ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಕ್ಲೇ ಆಗಿರ್ಬೋದು, ಮಣ್ಣು, ಅದು ಅಯನ್ ಆಗಿರ್ಬೋದು, ಕಬ್ಬಿಣ, ಸ್ಟೀಲ್ ಆಗಿರ್ಬೋದು, ಉಕ್ಕು, ಮಾರ್ಬಲ್, ಸ್ಟೋನ್. ಸೊ ಇವೆಲ್ಲ ಅಂತ ಹೇಳಿದ್ರೆ ಏನು, ಬಾಕ್ಸೈಟ್, ಎಕ್ಸೆಟ್ರಾ. ಇದೆಲ್ಲ ಮೆಟೀರಿಯಲ್ ಗಳು ಏನೇನ್ ಬರತ್ತಲ್ಲ, ಅದೆಲ್ಲ ಮೆಟೀರಿಯಲ್ ನೌನ್ಗಳು. ಇದನ್ನೇನು ತುಂಬಾ ಎಕ್ಸ್ಪ್ಲೇನ್ ಬೇಡ. ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ಕೊಂಡು ಬರುತ್ತೆ. ಈ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿದ್ರೆ ಭಾವವಾಚಕ ನಾಮಪದಗಳು ಅಂತ ಹೇಳ್ಕೊಂಡು, ಭಾವವಾಚಕ ನಾಮಪದಗಳು, ಈ ಒಂದು ಭಾವವಾಚಕ ನಾಮಪದಗಳು ಇದೆ ಅಲ್ವಾ, ಈ ಭಾವವಾಚಕ ನಾಮಪದಗಳಲ್ಲಿ ಸಾಮಾನ್ಯವಾಗಿ ಫೀಲಿಂಗ್ ಸ್ಟೇಟ್ ಆಫ್, ಅಂದ್ರೆ ನಾವು ಇದನ್ನೇನು ನಮ್ಮ ಒಂದು ಫೀಲಿಂಗ್ ನ ಒಂದು ಸ್ಟೇಟ್ ಆಫ್ ಮೈಂಡ್ ಇರತ್ತಲ್ಲ, ಅಂದ್ರೆ ನಮ್ಮ ಒಂದು ಭಾವನೆಗಳನ್ನ ಹೇಳುವಂತ ಸಮಯದಲ್ಲಿ ಅದನ್ನ ಯೂಸ್ ಮಾಡ್ತೀವಿ. ಭಾವನೆಗಳು ಅಂತ ಹೇಳಿದ್ರೆ ಇಲ್ಲಿ ಯಾವ್ದ್ಯಾವ್ದು ಬರುತ್ತೆ ನೋಡಿ, ಒಂದು ಹೆಲ್ತ್ ಗೆ ಸಂಬಂಧಿಸಿದಂತಾಗಿರ್ಬೋದು, ಟ್ರುತ್, ಹ್ಯಾಪಿನೆಸ್, ಬ್ಯೂಟಿ, ಸ್ಟ್ರೆಂತ್, ಕರೇಜ್, ಆಮೇಲೆ ಅನ್ಹ್ಯಾಪಿನೆಸ್, ಇವೆಲ್ಲ ಏನು ಹೇಳುವಂತ ಸಮಯದಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಅನ್ನ ಬಳಸ್ತೀವಿ. ಇದನ್ನ ಹೇಳುವಂತ ಸಮಯದಲ್ಲಿ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅನ್ನ ನಾವು ಬಳಸ್ತೀವಿ. ಸರಿನಾ. ಹೆಲ್ತ್ ಆಗಿರ್ಬೋದು, ಟ್ರುತ್ ಆಗಿರ್ಬೋದು, ಹ್ಯಾಪಿನೆಸ್ ಆಗಿರ್ಬೋದು, ಬ್ಯೂಟಿ. ಫಾರ್ ಎಕ್ಸಾಂಪಲ್ ನೋಡಿ, ವಾಟ್ ಅ ವಂಡರ್ಫುಲ್ ಸ್ಟ್ರೆಂತ್ ಹಿ ಹ್ಯಾಸ್. ಸೊ ಇಲ್ಲಿ ಸ್ಟ್ರೆಂತ್ ಅಂದ್ರೆ ಅವನ ಒಂದು ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದೀವಿ ನಾವು. ಇಲ್ಲಿ ಏನು ಅಂತ ಹೇಳಿದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಅಥವಾ ಒಂದು ವಸ್ತುವಿನ ಒಂದು ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದೀವಿ. ಅದು ಹೇಗೆ, ಅದು ಚೆನ್ನಾಗಿದೆಯಾ, ಅದು ಚೆನ್ನಾಗ್ ಅಂತ ಹೇಳಿದ್ರೆ ಅಂದ್ರೆ ಸ್ಟ್ರಾಂಗ್ ಆಗಿದೆಯಾ, ಅಥವಾ ಅದು ತುಂಬಾ ವೀಕ್ ಇದೆಯಾ, ಅಥವಾ ಅದು ಸತ್ಯವಾದಂತದ್ದ, ಅಥವಾ ಸುಳ್ಳ, ಅದು ತುಂಬಾ ಖುಷಿಯಾಗಿರುವಂತದ್ದ ಅಲ್ವಾ, ಅಥವಾ ಅವನು, ಅವಳು, ಇದೆಲ್ಲದು. ಫಾರ್ ಎಕ್ಸಾಂಪಲ್, ಹ್ಯಾಪಿನೆಸ್ ಈಸ್ ನಾಟ್ ಸೋಲ್ಡ್ ಇನ್ ಮಾರ್ಕೆಟ್.
ಸೊ ಈ ತರ ಕ್ವಾಲಿಟಿ ಬಗ್ಗೆ ನಾವು ಹೇಳ್ತಾ ಇದೀವಿ. ಒಂದು ಪರ್ಸನ್ ನ ಬಗ್ಗೆ ಆಗಿರಬಹುದು ಅಥವಾ ಒಂದು ವಾಕ್ಯವನ್ನ ಹೇಳುವಂತ ಸಮಯದಲ್ಲಿ ಅಲ್ಲಿ ಕ್ವಾಲಿಟಿಯನ್ನ ಹೇಳ್ತಾ ಇದೀವಿ. ಕ್ವಾಲಿಟಿ ಅಂತ ಹೇಳಿದ್ರೆ ಅಲ್ಲಿ ಏನು ನಮ್ಗೆ ಏನೋ ಒಂದು ಟ್ರುತ್ ಆಗಿರ್ಬೋದು, ಟ್ರುತ್ ಈಸ್ ಗಾಡ್ ಆ ತರ ಆಗಿರ್ಬೋದು. ಮೈ ಹೆಲ್ತ್ ಈಸ್ ಗುಡ್, ಮೈ ಹೆಲ್ತ್ ಈಸ್ ಗುಡ್ ಅಂತ ಆಗಿರ್ಬೋದು. ಪಾವರ್ಟಿ ಈಸ್ ದ ಕಾಸ್ ಆಫ್ ಅನ್ಹ್ಯಾಪಿನೆಸ್ ಅಂತ ಇರ್ಬೋದು. ಈ ತರನಾಗಿ ನಾವು ಹೇಳುವಂತದ್ದು, ಸರಿನಾ? ಇವುಗಳನ್ನೆಲ್ಲ ಏನು ಅಂತ ಹೇಳಿದ್ರೆ ನಾವು ಏನಂತ ಹೇಳ್ತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ಏನೂ ಇಲ್ಲ ಅಂದ್ರೆ ಒಂದು ಒಬ್ಬ ವ್ಯಕ್ತಿ ಇರ್ಬೋದು, ಒಂದು ವಸ್ತು ಇರ್ಬೋದು, ಅಥವಾ ಏನೇ ಇರ್ಬೋದು, ಅವುಗಳ ಒಂದು ಕ್ವಾಲಿಟಿ ಬಗ್ಗೆ ಹೇಳುವಂತದ್ದು ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ಸೊ ಈಗ ನಿಮಗೆ ನೌನ್ಸ್ ಗೊತ್ತಾಯ್ತಲ್ವಾ, ಎಷ್ಟು ಟೈಪ್ಸ್ ಆಫ್ ನೌನ್ ಇದೆ ಮತ್ತೆ ನೌನ್ ಏನು ಅಂತ ಹೇಳ್ಬಿಟ್ಟು. ಅಗೇನ್ ನಾವು ಕ್ವೆಶ್ಚನ್ ಗೆ ಹೋಗೋಣ. ಸೊ ಬಿಡಿಸುವಂತ ಪ್ರಯತ್ನವನ್ನ ಮಾಡೋಣ ಕ್ವೆಶ್ಚನ್ ಅನ್ನ. ಓಕೆ, ಅಗೇನ್ ನಾನೀಗ ಬರ್ತೀನಿ ನೋಡಿ. ರೋಡ್ ಈಸ್ ಅ ಡ್ಯಾಶ್. ನಾನು ಆಲ್ರೆಡಿ ಹೇಳಿದ್ದೀನಿ, ರೋಡ್ ಈಸ್ ಅ, ಕರೆಕ್ಟ್. ಈಗ ನೀವ್ ಹೇಳ್ತೀರಾ ಕಾಮನ್ ನೌನ್ ಅಂತ ಹೇಳ್ಕೊಂಡು ಹೇಳ್ತೀರಾ. ವೆರಿ ಗುಡ್. ನೆಕ್ಸ್ಟ್, ಕೃಷ್ಣ ಈಸ್ ಅ ಡ್ಯಾಶ್. ಕಾಮನ್ ನೌನ, ಪ್ರಾಪರ್ ನೌನ, ಕಲೆಕ್ಟಿವ್ ನೌನ, ಅಬ್ಸ್ಟ್ರಾಕ್ಟ್ ನೌನ? ಯಾವ್ದು ಇದಕ್ಕೆ ಸರಿಯಾದಂತ ಆನ್ಸರ್ ಆಗಿದೆ? ಎಸ್, ಪ್ರಾಪರ್ ನೌನ್. ಕೃಷ್ಣ ಅನ್ನೋದು ಒಂದು ಪರ್ಸನ್ ನ ನೇಮ್ ಆಗಿದೆ. ಅದಕ್ಕೆ ಏನು, ಕೃಷ್ಣ ಈಸ್ ಅ ಪ್ರಾಪರ್ ನೌನ್. ಸಿಲ್ವರ್ ಈಸ್ ಅ ಡ್ಯಾಶ್ ಅಂದ್ರೆ ಇದೊಂದು ಮೆಟೀರಿಯಲ್ ಗೆ ಸಂಬಂಧಿಸಿದಂತದ್ದಾಗಿರೋದ್ರಿಂದ ಇದು ಏನು, ಪ್ರಾಪರ್ ನೌನ, ಕಲೆಕ್ಟಿವ್ ನೌನ, ಕಾಮನ್ ನೌನ, ಮೆಟೀರಿಯಲ್ ನೌನ? ಎಸ್, ಅಫ್ ಕೋರ್ಸ್ ಇದು ಮೆಟೀರಿಯಲ್ ನೌನ್ ಆಗಿದೆ. ನೆಕ್ಸ್ಟ್, ಕೆಮಿಸ್ಟ್ರಿ ಈಸ್ ಡ್ಯಾಶ್. ಕೆಮಿಸ್ಟ್ರಿ ಈಸ್ ಡ್ಯಾಶ್ ಅಂದ್ರೆ ಯಾವ ನೌನ್ ಅಂತ ಹೇಳ್ಕೊಂಡು ಹೇಳಕ್ ಟ್ರೈ ಮಾಡ್ತೀರಾ? ಕಾಮನ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್, ಪ್ರಾಪರ್ ನೌನ್? ಯಾವ್ದಾಗಿರಬಹುದು ಇದು? ಎಸ್, ಪ್ರಾಪರ್ ನೌನ್ ಆಗಿದೆ. ಓಕೆ, ಕೆಮಿಸ್ಟ್ರಿ ಅನ್ನುವಂಥದ್ದು, ಸರಿನಾ? ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. What dash doing now after coming from America? What dash doing now after coming from America? Okay, ಅದಕ್ಕೆ ಆಪ್ಷನ್ ಬಂದ್ಬಿಟ್ಟು he is, next he was, next was he, next is he. ಸೊ ಇಲ್ಲಿ ನಾವು ಸೆಂಟೆನ್ಸ್ ಅನ್ನ ನಾವು ಹೇಳುವಂತ ಇಲ್ಲಿ ಕ್ವೆಶ್ಚನ್ ಮಾರ್ಕ್, ಇದು ಕ್ವೆಶ್ಚನ್ ಕೇಳುವಂತ ಒಂದು ಸೆಂಟೆನ್ಸ್ ಆಗಿದೆ. ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ರೆ, ನೀನು ಅಮೆರಿಕದಿಂದ ಈಗ ಬಂದಿದ್ಯಲ್ವಾ, ಬಂದ ಮೇಲೆ ಏನ್ ಮಾಡ್ತೀಯಾ ಅಂತ ಕೇಳ್ತಾರೆ, ಸರಿನಾ? ಏನ್ ಮಾಡ್ತಾ ಇದೀಯ, ಅಮೆರಿಕದ ಬಂದ ಮೇಲಿಂದ ಏನ್ ಮಾಡ್ತಾ ಇದೀಯಾ ಅನ್ನುವಂತ ಒಂದು ಕ್ವೆಶ್ಚನ್ ಆಗಿರುತ್ತೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ನೌ ಅಂತ ಬಂದಿದೆ, NOW, ನೌ ಅಂದ್ರೆ ಈಗ. ಈಗ ಅನ್ನುವಂಥದ್ದು ಪಾಸ್ಟ್ ಆಗಿದೆಯಾ, ಪ್ರೆಸೆಂಟ್ ಆಗಿದೆಯಾ, ಫ್ಯೂಚರ್ ಆಗಿದೆಯಾ? ಎಸ್, ಕರೆಕ್ಟ್. ಅದು ಒಂದು ಪ್ರೆಸೆಂಟ್ ಫಾರ್ಮ್. ಈಗ ಅಂದ್ರೆ ಪ್ರೆಸೆಂಟ್ ಆಗಿದೆ. ಇಲ್ಲಿ ಪ್ರೆಸೆಂಟ್ ಅಂತ ಹೇಳಿದ್ರೆ ಏನು, ಮುಖ್ಯವಾಗಿ ಇಲ್ಲಿ ಪ್ರೆಸೆಂಟ್ ಅಂದ್ರೆ ಇಲ್ಲಿ ವಾಸ್ ಅನ್ನೋದು ಇಲ್ಲಿ ಸಹ ಏನಾಗಿದೆ, ವಾಸ್ ಅನ್ನೋದೇನಾಗತ್ತೆ ಅಂತ ಹೇಳಿದ್ರೆ ಏನೋ, ಇದೊಂದು ಪಾಸ್ಟ್ ಟೆನ್ಸ್ ನ ಒಂದು ಹೆಲ್ಪಿಂಗ್ ವರ್ಬ್ ಆಗಿರತ್ತೆ ವಾಸ್ ಅನ್ನೋದು. ಸೊ ಹಿ ಈಸ್, ವಾಟ್ ಹಿ ಈಸ್ ಡೂಯಿಂಗ್ ಅಂತ ಹೇಳಿದ್ರೆ ಅದು ಸೆಂಟೆನ್ಸೇ ಆಗ್ಬಿಡತ್ತೆ ವಿನಃ ಅಲ್ಲಿ ಕ್ವೆಶ್ಚನ್ ಮಾರ್ಕ್ ಆಗೋದಿಲ್ಲ. ಈಗ ನಾನು ಏನು ಅಂತ ಹೇಳ್ತಿದ್ದೀನಿ ನೋಡಿ, ಇಲ್ಲಿ ಒಂದು ಫಾರ್ಮ್ ಅನ್ನ ಕೊಡ್ತಾ ಇದ್ದೀನಿ, ಒಂದು ಫಾರ್ಮುಲಾವನ್ನ ಕೊಡ್ತಿದ್ದೀನಿ. ವಾಟ್ ಪ್ಲಸ್ ಆನ್ ಆಕ್ಸಿಲರಿ ವರ್ಬ್ ಆರ್ ದ ಬಿ ವರ್ಬ್. ಓಕೆ, ಆಕ್ಸಿಲರಿ ವರ್ಬ್ ಆರ್ ದ ಬಿ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಅಂತ ಬರಬೇಕು. ಹಾಗಾದ್ರೆ ಇಲ್ಲಿ ನಮಗೆ ಏನು, ವಾಟ್ ಅನ್ನುವಂತಂದ್ರೆ WH ಕ್ವೆಶ್ಚನ್ ಆದ್ಮೇಲೆ ನಮಗೆ ಏನು, ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅನ್ನೋದು ಬರ್ಬೇಕಾಗತ್ತೆ. ಈ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದ್ರೆ ಏನು, ಯಾವ್ದಾಯ್ತು ಇಲ್ಲಿ, ಹಿ ಈಸ್ ಮತ್ತೆ ಹಿ ವಾಸ್ ರಾಂಗ್ ಆಗತ್ತೆ. ಯಾಕಂದ್ರೆ ಹಿ ಅನ್ನೋದು ಫಸ್ಟ್ ಸಬ್ಜೆಕ್ಟ್ ಆಗಿರೋದ್ರಿಂದ, ಈ ಸಬ್ಜೆಕ್ಟ್ ಅನ್ನೋದು ಫಸ್ಟ್ ಬಂದಿರೋದ್ರಿಂದ ಇದನ್ನೆರಡನ್ನ ನಾವು ಎಲಿಮಿನೇಟ್ ಮಾಡ್ಕೊಳ್ಳೋಣ. ಈಗ ನಮಗೆ ಬರ್ಬೇಕಾಗಿರೋದು ಅಂತ ಅಂದ್ರೆ ಈಗ ಉಳಿದಿರೋದು ಎರಡು ಯಾವುದು, ವಾಸ್ ಹಿ ಅಂಡ್ ಈಸ್ ಹಿ ಎನ್ನುವಂತ ಎರಡು ಆನ್ಸರ್ಗಳು ಉಳಿತು. ಇದೆರಡು ನಾವು ಎಲಿಮಿನೇಟ್ ಮಾಡಿದ್ವಿ. ಈ ಫಾರ್ಮುಲಾದ ಪ್ರಕಾರ ಇದೆರಡನ್ನ ಎಲಿಮಿನೇಟ್ ಮಾಡ್ಕೊಂಡಾಗ ನಮಗೆ ಸಿಗುವಂತದ್ದು ವಾಸ್ ಹಿ ಮತ್ತೆ ಈಸ್ ಹಿ ಅನ್ನೋದು ಸಿಗತ್ತೆ, ಸರಿನಾ? ಇಲ್ಲಿ ವಾಸ್ ಹಿ ಅನ್ನುವಂಥದ್ದು ಪಾಸ್ಟ್ ಆಗಿರೋದ್ರಿಂದ, ಪಾಸ್ಟ್ ಬಿ ಫಾರ್ಮ್ ಆಗಿರೋದ್ರಿಂದ ಅಥವಾ ಒಂದು ವರ್ಬ್ ಆಗಿರೋದ್ರಿಂದ, ಹೆಲ್ಪಿಂಗ್ ವರ್ಬ್ ಆಗಿರೋದ್ರಿಂದ ನಾವು ಈ ವಾಸ್ ತಗೊಳಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈಸ್ ಅನ್ನೋದು ಪ್ರೆಸೆಂಟ್ ಹೆಲ್ಪಿಂಗ್ ವರ್ಬ್ ಆಗಿರೋದ್ರಿಂದ ನಾವು ಈಸ್ ಹಿ ಅನ್ನ ತಗೋಬೇಕಾಗತ್ತೆ. ಬಿ ವರ್ಬ್ ಏನು, ಈಸ್ ಇದು ಬಿ ವರ್ಬ್. ಅದಕ್ಕೆ ನಾವು ವಾಟ್ ಈಸ್ ಹಿ ಡೂಯಿಂಗ್ ನೌ ಆಫ್ಟರ್ ಕಮಿಂಗ್ ಫ್ರಮ್ ಅಮೆರಿಕಾ. ಸೊ ಈ ರೀತಿಯಾಗಿ ನಾವೇನು ಅಂತ ಹೇಳಿದ್ರೆ ಬಿಡಿಸುವಂತ ಪ್ರಯತ್ನವನ್ನ ಮಾಡೋಣ, ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. At any cost we dash be there by noon. Okay, at any cost we dash be there
ಬೈ ನೂನ್ ಅಂತ ಹೇಳ್ಕೊಂಡು ಫಸ್ಟ್ ಒನ್ ಬಂದ್ಬಿಟ್ಟು ಶಲ್, ನೆಕ್ಸ್ಟ್ ವಿಲ್, ನೆಕ್ಸ್ಟ್ ಮಸ್ಟ್ ಅಂಡ್ ಕ್ಯಾನ್ ಅಂತ ಹೇಳ್ಕೊಂಡು ಇಲ್ಲಿ ಇದಕ್ಕೆ ಸರಿಯಾದ ಅಟ್ ಎನಿ ಕಾಸ್ಟ್ ಅಂದ್ರೆ ನಾನು ಹೇಳ್ತಾ ಇದ್ದೆ ಬರಲೇಬೇಕು, ನಾನು ಹೇಳ್ತಾ ಇದ್ದೆ ಬರಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಯು ಎಟ್ ಎನಿ ಕಾಸ್ಟ್ ಏನೇ ಆಗಿರ್ಲಿ ನಾನು ರೀಸನ್ ಕೇಳಲ್ಲ, ನೀನ್ ಮಾತ್ರ ಅಲ್ಲಿ ಬರ್ಲೇಬೇಕು. ಮಧ್ಯಾಹ್ನ ಅನ್ನುವಂತ ಸಮಯದಲ್ಲಿ ನೀನು ಅಲ್ಲಿ ಇರಲೇಬೇಕು, ಬರ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳುವಂತ ಪದ. ಇಲ್ಲಿ ಶಲ್ ಆಗಲ್ಲ, ವಿಲ್ ಆಗಲ್ಲ, ಇಲ್ಲಿ ಮಸ್ಟ್ ಅನ್ನುವಂತ ಒಂದು ಮೊಡಾಲ್ಸ್ ವರ್ಬ್ ಗಳನ್ನ ತಗೊಳ್ತೀವಿ. ಅಂದ್ರೆ ಇಲ್ಲಿ ಮೊಡಾಲ್ಗಳು ಅಂತ ಹೇಳಿದ್ರೆ ಈ ಮೋಡಲ್ ಗಳನ್ನ ನಾವು ನಮ್ಮ ಆಬ್ಲಿಗೇಷನ್ಸ್ ಅಂದ್ರೆ ಮಾಡ್ಲೇಬೇಕು, ಹೋಗ್ಲೇಬೇಕು, ನೋಡ್ಲೇಬೇಕು ಅಂತ ಹೇಳ್ಕೊಂಡು ಏನು ನಾವು ಹೇಳ್ತೀವ ಮಾಡ್ಲೇಬೇಕು, ಮಸ್ಟ್, ಶುಡ್ ಇವುಗಳನ್ನೆಲ್ಲ ಯೂಸ್ ಮಾಡ್ತೀವಲ್ವಾ, ಅಂತ ಸಮಯದಲ್ಲಿ ನಾವು ಇದನ್ನ ಉಪಯೋಗಿಸ್ಕೊಳ್ತೀವಿ. ಯಾವುದು ಮಸ್ಟ್ ಅನ್ನುವಂಥದ್ದು ಒಂದು ಮೊಡಾಲ್ಸ್. ಓಕೆ, ಮೊಡಾಲ್ ಅನ್ನುವಂಥದ್ದು, ಮಸ್ಟ್ ಅನ್ನುವಂಥದ್ದು ಮೊಡಾಲ್, ಇಷ್ಟು ತಿಳ್ಕೊಳ್ಳಿ. ಸೊ ಇವುಗಳನ್ನ ಏನೋ ಹೇಳೋಕೆ ಬೇರೆ ಕ್ಲಾಸ್ ನಾನು ಹೇಳಿದ್ದೇನಲ್ಲ, ಬೇರೆ ಕ್ಲಾಸ್ಗಳೇ ಬೇಕಾಗತ್ತೆ. ನೆಕ್ಸ್ಟ್, kindly look dash this word in the dictionary. Kindly look dash this word in the dictionary. ಸೊ ಇದೊಂದು ಏನು ಅಂತ ಹೇಳಿದ್ರೆ ಪ್ರಿಪೋಸಿಷನ್, ಇದು ಪ್ರಿಪೋಸಿಷನ್ ಅಂತ ಹೇಳ್ಬಿಟ್ಟು ಇಲ್ಲಿ at, upon, in and for. at, upon, in ಮತ್ತೆ ಫಾರ್, ಇದರಲ್ಲಿ ಯಾವುದು ಕರೆಕ್ಟ್ ಆದಂತ ಒಂದು ಆನ್ಸರ್ ಆಗಿದೆ. ಫಾರ್ ಎನ್ನುವಂಥದ್ದು ಸರಿಯಾದಂತ ಒಂದು ಆನ್ಸರ್ ಆಗಿದೆ. ಕೈಂಡ್ಲಿ ಲುಕ್ ಫಾರ್ ದಿಸ್ ವರ್ಡ್ ಇನ್ ದ ಡಿಕ್ಷನರಿ. ಸರಿನಾ? ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ನೋಡಿ, ದ ಆಂಟೋನಿಮ್ ಆಫ್ ಅಕಾರ್ಡ್ ಅಂದ್ರೆ ಅಕಾರ್ಡ್ ಅಂತ ಹೇಳಿದ್ರೆ ಸಮ್ಮತಿ ಅನ್ನುವಂತ ಪದವನ್ನ ಬರುತ್ತೆ. ಅಕಾರ್ಡ್ ಅಂತ ಹೇಳಿದ್ರೆ ಸಮ್ಮತಿ ಅನ್ನುವಂತ ಪದವನ್ನ ಬರುತ್ತೆ. ದ ಆಂಟೋನಿಮ್ ಆಫ್ ಅಕಾರ್ಡ್, ಆಂಟೋನಿಮ್ ಅಂತ ಹೇಳಿದ್ರೆ ಏನು ವಿರುದ್ಧಾರ್ಥಕ ಪದ, ಸಿನೋನಿಮ್ಸ್ ಅಂತ ಹೇಳಿದ್ರೆ ಸಮಾನಾರ್ಥಕ ಪದ. ಇದು ಓಕೆ ನೋಟ್ ಮಾಡ್ಕೊಳ್ಳಿ. ಆಂಟೋನಿಮ್ ವಿರುದ್ಧಾರ್ಥಕ ಪದ, ಮತ್ತೆ ಸಿನೋನಿಮ್ ಅಂತ ಹೇಳಿದ್ರೆ ಸಮಾನಾರ್ಥಕ ಪದ. ಸರಿನಾ? ಇಲ್ಲಿ ಅಕಾರ್ಡ್ ಅಂತ ಹೇಳಿದ್ರೆ ಸಮ್ಮತಿ, ಅಕಾರ್ಡ್ ಅಂತ ಹೇಳಿದ್ರೆ ಸಮ್ಮತಿ ಅಂತ. ಈ ಸಮ್ಮತಿ ಎನ್ನುವಂತ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ಸ್ ನೋಡ್ಕೊಂಡು ಹೋಗೋಣ. ಅಗ್ರಿಮೆಂಟ್, ಫ್ರೆಂಡ್ಲಿನೆಸ್, ಅಮಿಟಿ, ಡಿಸ್ಅಗ್ರಿಮೆಂಟ್. ಸರಿನಾ? ಇಲ್ಲಿ ಅಗ್ರಿಮೆಂಟ್ ಅಂತ ಹೇಳಿದ್ರೆ ಒಪ್ಪಂದ ಅಂತ ಹೇಳ್ಕೊಂಡು, ಫ್ರೆಂಡ್ಲಿನೆಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಸ್ನೇಹಪೂರ್ವಕವಾದಂಥದ್ದು, ಅಮಿಟಿ ಅಂತ ಹೇಳಿದ್ರೆ ಸೌಹಾರ್ದತೆಯಿಂದ ಕೂಡಿರುವಂತದ್ದು, ನೆಕ್ಸ್ಟ್ ಡಿಸ್ಅಗ್ರಿಮೆಂಟ್ ಅಂತ ಹೇಳಿದ್ರೆ ಅಂದ್ರೆ ಸಮ್ಮತಿಸದೆ ಇರುವಂತದ್ದು, ಒಪ್ಪಿಗೆಯನ್ನು ಸೂಚಿಸದೆ ಇರುವಂತದ್ದು ಆಗತ್ತೆ. ಹಾಗಾದ್ರೆ ಅಕಾರ್ಡ್ ಅನ್ನೋದು ಸಮ್ಮತಿ ಆಗತ್ತೆ, ಡಿಸ್ಅಗ್ರಿಮೆಂಟ್ ಕರೆಕ್ಟ್ ಆಗತ್ತೆ. ಅಕಾರ್ಡ್ ಡಿಸ್ಅಗ್ರಿಮೆಂಟ್. ಸರಿನಾ? ಇಲ್ಲಿ ಅಗ್ರಿಮೆಂಟ್ ಕೊಟ್ರು ಅದಕ್ಕೆ ಒಂದು ಅಪೋಸಿಟ್ ವರ್ಡ್ ಯಾವುದು? ಡಿಸ್ಅಗ್ರಿಮೆಂಟ್ ಅಂತಾನೆ ಬರುತ್ತೆ. ಸರಿನಾ? ನೆಕ್ಸ್ಟ್ ಇನ್ನೊಂದು ಆಂಟೋನಿಮ್ಗೆ ನೋಡಿ, ದ ಆಂಟೋನಿಮ್ ಆಫ್ ಇನ್ನೋಸೆಂಟ್. ಆಂಟೋನಿಮ್ ಆಫ್ ಇನ್ನೋಸೆಂಟ್, ದ ಫಸ್ಟ್ ಒನ್ ಇನ್ನೋಸೆಂಟ್ ಅಂತ ಹೇಳಿದ್ರೆ ಒಂದು ಪ್ಯೂರ್ಲಿ ಎಥಿಕಲ್ ಆಗಿರುವಂತದ್ದು. ಇನ್ನೋಸೆಂಟ್ ಅಂತ ಹೇಳಿದ್ರೆ ನ್ಯಾಯಯುತವಾಗಿರುವಂತ ಇನ್ನೋಸೆನ್ಸ್. ಪಾಪ ಅಂತ ಹೇಳ್ತೀವಲ್ಲ ಅದಲ್ಲ. ಇಲ್ಲಿ ಅವನು ಇನ್ನೋಸೆಂಟ್, ಅವನು ಹಿ ಈಸ್ ಇನ್ನೋಸೆಂಟ್ ಅಂದ್ರೆ ಅವ್ನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ತಪ್ಪಿತಸ್ಥ ಅಲ್ಲ. ಪ್ಯೂರ್ ಅಂತ ಹೇಳ್ಬಿಟ್ಟು, ಪ್ಯೂರ್ ಎಥಿಕಲ್ ಅಂತ ಹೇಳ್ಬಿಟ್ಟು ಏನ್ ಹೇಳ್ತೀವಲ್ಲ ಅದು. ಎಕ್ಸಾಂಪಲ್ ನೋಡಿ, ಗಿಲ್ಟಿ. ಗಿಲ್ಟಿ ಅಂತ ಹೇಳಿದ್ರೆ ಸಿನ್ಫುಲ್ ಅಂದ್ರೆ ಇನ್ನು ತಪ್ಪು ಮಾಡಿದೀನಿ, ತಪ್ಪಿತಸ್ಥ ಅಂತ ಹೇಳ್ತೀವಲ್ಲ ಅದು ಗಿಲ್ಟ್. ನೆಕ್ಸ್ಟ್ ಕಾನ್ಶಿಯಸ್, ಜಾಗೃತ ಭಾವ. ಕಾನ್ಶಿಯಸ್ ಮೈಂಡ್ ಅಂತ ಜಾಗೃತ ಮನೋಭಾವನೆ ಅಂತೀವಲ್ಲ, ಕಾನ್ಶಿಯಸ್ ಅಂದ್ರೆ ಜಾಗೃತ. ನೆಕ್ಸ್ಟ್ ಹಾರ್ಶ್, ಕಠಿಣ. ಸೊ ನೋಡೋ ಅವ್ನ ವರ್ಡ್ ಎಷ್ಟು ಹಾರ್ಶ್ ಆಗಿದೆ. ಹಾರ್ಶ್ ಅಂದ್ರೆ ಅಷ್ಟು ಅಂದ್ರೆ ತುಂಬಾ ಮಾತನಾಡುವಂತ ಫೋರ್ಸ್ ಆಗಿರ್ಬೋದು. ಹಾರ್ಶ್ ಅಂದ್ರೆ ಕಠಿಣ ಅಂತ ಹೇಳ್ಕೊಂಡು ಬರುತ್ತೆ. ನೆಕ್ಸ್ಟ್ ರೂಡ್, ತುಂಬಾ ರೂಡ್ ಅಂದ್ರೆ ಎಷ್ಟು ರೂಡ್, ಅವ್ನ ವರ್ತನೆ ನೋಡಿ ಎಷ್ಟು ರೂಡ್, ಅವ್ನ ಬಿಹೇವಿಯರ್ ಎಷ್ಟು ರೂಡ್ ಆಗಿದೆ. ಸೊ ಇದು ಈಗ ನೋಡಿ ನಿಮಗೆ ಗೊತ್ತಾಗ್ಬೋದಲ್ವಾ. ಈಗ ಏನು ಇನ್ನೋಸೆಂಟ್ ಗೆ ನಾವು ಸಾಮಾನ್ಯವಾಗಿ ಏನ್ ಹಾಕ್ಬಿಡ್ತೀವಿ ಅಂತ ಹೇಳಿದ್ರೆ ರೂಡ್ ಅಂತ ಹಾಕ್ತಿವಿ. ಪಾಪ ಜೋರು ಅಂತಾನೋ ಅಥವಾ ಹಾರ್ಶ್ ಅಂತಾನೋ ಆ ತರನಾದಂತ ಆಗ್ತೀವಿ. ಸೊ ರಾಂಗ್ ಆಗತ್ತೆ. ಇಲ್ಲಿ ನಾನು ಅದ್ರ ಅರ್ಥ ಹೇಳ್ತಾ ಹೋಗ್ತೀನಿ ನೋಡಿ. ಗಿಲ್ಟ್ ಅಂತ ಹೇಳಿದ್ರೆ ತಪ್ಪಿತಸ್ಥ ಅಂತ ಹೇಳ್ಕೊಂಡು, ನಮಗೆ ಇಲ್ಲಿ ಇನ್ನೋಸೆಂಟ್ ಅಂತ ಹೇಳಿದ್ರೆ ನಾನು ಏನ್ ಹೇಳಿದೀನಿ, ಪ್ಯೂರ್ ಅಥವಾ ಎಥಿಕಲ್ ಅಂತ ಹೇಳ್ಕೊಂಡು ಹೇಳಿದೆ, ಅಂದ್ರೆ ಯಾವುದೇ ರೀತಿಯ ತಪ್ಪನ್ನ ಮಾಡದೇ ಇರುವಂತವನು ಅಂತ ಹೇಳ್ಕೊಂಡು ಇನ್ನೋಸೆಂಟ್. ಗಿಲ್ಟ್ ಅಂತ ಹೇಳಿದ್ರೆ ತಪ್ಪಿತಸ್ಥ ಅಂತ ಹೇಳ್ಕೊಂಡು ಬರುತ್ತೆ. ಕಾನ್ಶಿಯಸ್ ಅಂದ್ರೆ ಜಾಗೃತ ಅಂತ ಬರುತ್ತೆ. ಹಾರ್ಶ್ ಅಂದ್ರೆ ಕಠಿಣ. ಈ ಕಠಿಣ ಎನ್ನುವುದಕ್ಕೆ ನಮಗೆ ಏನು ವಿರುದ್ಧಾರ್ಥಕ ಪದ ಮೃದು ಅಂದ್ರೆ ಸಾಫ್ಟ್ ಅಂತ ಏನ್ ಹೇಳ್ತೀವಲ್ಲ, ಅಥವಾ ಕೈಂಡ್ ಆಗಿರ್ಬೋದು. ಇದಕ್ಕೆ ರೂಡಿಗೆ ಸಾಫ್ಟ್ ಮತ್ತೆ ಕೈಂಡ್ ಸಹ ಏನು ಅಪೋಸಿಟ್ ವರ್ಡ್ ಗೆ ಬರುತ್ತೆ. ಇನ್ನು ರೂಡ್ ಅಂತ ಹೇಳಿದ್ರೆ ರೂಡಿಗೆ ಪೊಲೈಟ್. ರೂಡ್ ಈಸ್ ಅ ರೂಡ್, ಒಂದು ಬಿಹೇವಿಯರ್ ಅನ್ನ ಹೇಳ್ತಾ ಇದೀವಲ್ಲ. ರೂಡಿಗೆ ವಿರುದ್ಧಾರ್ಥಕ ಪದ ಅಂದ್ರೆ ಒರಟು ಅಂತ, ಅಂದ್ರೆ ವಿಧೇಯನಾಗಿದ್ದಾನೆ ಅಂತ ಏನ್ ಹೇಳ್ತೀವಲ್ಲ ಅದು. ಪೊಲೈಟ್ ಆಗಿರಬಹುದು, ಸಿವಿಲ್ ಆಗಿರಬಹುದು, ಸೊಫಿಸ್ಟಿಕೇಟೆಡ್ ಅಂತ ಹೇಳ್ತೀವಿ. ಇಸ್ ಅ ಸೊಫಿಸ್ಟಿಕೇಟೆಡ್ ಮ್ಯಾನ್ ಅಂದ್ರೆ ಈ ತರ ವಿಧೇಯ ಅಂದ್ರೆ ಅವನಿಗೆ ಎಲ್ಲದು ಅಂದ್ರೆ ಒಂದು ವಿಧೇಯನಾಗಿದ್ದಾನೆ. ಒಂದು ಹೀಸ್ ಅ
ಪೊಲೈಟ್, ಅವನು ಮಾತಾಗಿರಬಹುದು, ಅವನ ಬಿಹೇವಿಯರ್ ಆಗಿರಬಹುದು, ಅವನ ವರ್ತನೆ ಆಗಿರಬಹುದು, ತುಂಬಾ ಪೊಲೈಟ್ ಆಗಿದೆ ಅಂತ ಹೇಳ್ತೀವಲ್ಲ, ಆ ಪೊಲೈಟ್ ಅನ್ನೋದಕ್ಕೆ ರೂಡ್ ಇಲ್ಲಿ ವಿರುದ್ಧಾರ್ಥಕ ಪದ ಆಗಿರತ್ತೆ. ಹಾಗಾದ್ರೆ ಇಲ್ಲಿ ನಮಗೆ ಕರೆಕ್ಟ್ ಆದಂತ ಆನ್ಸರ್ ಯಾವ್ದಾಗಿದೆ? ಕಾನ್ಶಿಯಸ್ ಆಗಲ್ಲ, ಹಾರ್ಶ್ ಆಗಲ್ಲ, ರೂಡ್ ಆಗಲ್ಲ. ಇಲ್ಲಿ ಯಾವ್ದು ಬರುತ್ತೆ ಕರೆಕ್ಟ್ ಆಗಿ? ಇನ್ನೋಸೆಂಟ್ ಗೆ ಏನು ಯಾವ್ದು ಬರುತ್ತೆ? ಗಿಲ್ಟ್ ಅಂತ ಬರುತ್ತೆ. ಇನ್ನೋಸೆಂಟ್, ಗಿಲ್ಟ್ ಅನ್ನುವಂಥದ್ದು ಸರಿಯಾಗತ್ತೆ. ನಾನೀಗ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಕುವೆಂಪು ವಾಸ್ ಬೋತ್ ದ ಪೋಯೆಟ್ ಅಂಡ್ ಡ್ರಾಮಟಿಸ್ಟ್. ದ ಕುವೆಂಪು ವಾಸ್ ಬೋತ್ ದ ಪೋಯೆಟ್ ಅಂಡ್ ಡ್ರಾಮಟಿಸ್ಟ್ ಅಂತ ಹೇಳ್ಕೊಂಡು ಬರುತ್ತೆ. ಯೂಸ್, ಇದಕ್ಕೆ ಏನ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಯೂಸ್ ನಾಟ್ ಓನ್ಲಿ ಬಟ್ ಆಲ್ಸೋ ಅಂತ ಹೇಳ್ಕೊಂಡು ಯೂಸ್ ಮಾಡ್ಬೇಕಂತ ಹೇಳ್ತಾ ಇದಾರೆ. ಇಲ್ಲಿ ಕುವೆಂಪು ಇಸ್ ಪೋಯೆಟ್ ಅಂಡ್ ಡ್ರಾಮಟಿಸ್ಟ್ ಅಂತ ಹೇಳ್ಕೊಂಡು ಆಪ್ಷನ್ಸ್. ನೆಕ್ಸ್ಟ್ ಎರಡನೇದು ಕುವೆಂಪು ಇಸ್ ನಾಟ್ ಓನ್ಲಿ ದ ಪೋಯೆಟ್ ಬಟ್ ಆಲ್ಸೋ ದ ಡ್ರಾಮಟಿಸ್ಟ್ ಅಂತ. ನೆಕ್ಸ್ಟ್ ಥರ್ಡ್ ಒನ್ ಕುವೆಂಪು ವಾಸ್ ನಾಟ್ ಓನ್ಲಿ ದ ಪೋಯೆಟ್ ಬಟ್ ಆಲ್ಸೋ ದ ಡ್ರಾಮಟಿಸ್ಟ್ ಅಂತ ಹೇಳ್ಕೊಂಡು. ಫೋರ್ತ್ ಒನ್ ಕುವೆಂಪು ನಾಟ್ ಓನ್ಲಿ ಪೋಯೆಟ್ ಬಟ್ ಆಲ್ಸೋ ಡ್ರಾಮಟಿಸ್ಟ್. ಅಂದ್ರೆ ಇಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋ ಅಂತ ಹೇಳ್ಕೊಂಡು ಅವರು ಇದು ಒಬ್ರೇ ಅಲ್ಲ, ಅಂದ್ರೆ ಅವರು ಕವಿ ಮಾತ್ರ ಅಲ್ಲ, ನಾಟಕಗಾರರು ಸಹ ಆಗಿದ್ರು. ಅವರು ನಾಟಕಗಾರರು ಸಹ ಆಗಿದ್ರು ಅಂತ ಹೇಳುವಂತದ್ದು. ಅವರು ಕವಿ ಆಗಿರದೆ ನಾಟಕಗಾರರು, ಅಂದ್ರೆ ಕಾವ್ಯವನ್ನ ಸಹ ಬರೀತಾ ಇರ್ಲಿಲ್ಲ, ಜೊತೆಗೆ ನಾಟಕಗಳನ್ನು ಸಹ ಅವರು ಬರೀತಿದ್ರು, ಅದನ್ನೂ ಮಾಡ್ತಿದ್ರು, ಇದನ್ನೂ ಮಾಡ್ತಿದ್ರು ಅಂತ ಹೇಳೋದಕ್ಕೆ ನಾಟ್ ಓನ್ಲಿ ಬಟ್ ಆಲ್ಸೋ ಅನ್ನುವಂತ ಒಂದು ಪದವನ್ನ ಉಪಯೋಗಿಸ್ತೀವಿ. ಇದಕ್ಕೆ ಸರಿಯಾದಂತ ಒಂದು ಆನ್ಸರ್ ಅಂತ ಹೇಳಿದ್ರೆ ಇದು ವಾಸ್ ಅನ್ನುವಂಥದ್ದು ಪಾಸ್ಟ್ ಅಲ್ಲಿ ಇರೋದ್ರಿಂದ, ಭೂತಕಾಲದಲ್ಲಿ ಇರೋದ್ರಿಂದ ನಾವು ಇಲ್ಲಿ ಕುವೆಂಪು ಈಸ್ ಅನ್ನುವಂಥದ್ದು ಪೋಯೆಟ್ ಫಸ್ಟ್ ಆಗೋದಿಲ್ಲ. ಇಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋ ಅನ್ನುವಂಥದ್ದು ಆಪ್ಷನ್ ಎಲ್ಲಿ ಬರಲ್ಲ, ಎಲಿಮಿನೇಟ್ ಮಾಡ್ಕೊಳ್ಳೋಣ. ಕುವೆಂಪು ಈಸ್ ನಾಟ್ ಓನ್ಲಿ ದ ಪೋಯೆಟ್ ಬಟ್ ಆಲ್ಸೋ ದ ಡ್ರಾಮಟಿಸ್ಟ್ ಅಂತ ಬಂದಿದೆ, ನೋ ಆಗಲ್ಲ. ಯಾಕಂತ ಹೇಳಿದ್ರೆ ಈಸ್ ಅಂತ ಹೇಳ್ಬಿಟ್ಟು ಬಂದಿದೆ, ಈಸ್ ಅಂದ್ರೆ ಪ್ರೆಸೆಂಟ್ ಆಗಿರತ್ತೆ, ಸೊ ಅದು ಆಗೋದಿಲ್ಲ. ಥರ್ಡ್ ಒನ್ ಕುವೆಂಪು ವಾಸ್ ನಾಟ್ ಓನ್ಲಿ ದ ಪೋಯೆಟ್ ಬಟ್ ಆಲ್ಸೋ ದ ಡ್ರಾಮಟಿಸ್ಟ್ ಅಂತ ಬಂದಿದೆ. ಐ ಥಿಂಕ್ ಇದು ಸರಿಯಾದ ಆಗಿರುತ್ತೆ. ಕುವೆಂಪು ನಾಟ್ ಓನ್ಲಿ ಪೋಯೆಟ್ ಬಟ್ ಆಲ್ಸೋ ಡ್ರಾಮಟಿಸ್ಟ್, ಇದು ಅಷ್ಟು ಸೂಕ್ತ ಆಗಲ್ಲ. ಅವ್ರು ಆಗಿದ್ದರು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಕುವೆಂಪು ವಾಸ್ ನಾಟ್ ಓನ್ಲಿ ದ ಪೋಯೆಟ್ ಬಟ್ ಆಲ್ಸೋ ದ ಡ್ರಾಮಟಿಸ್ಟ್ ಅಂತ ಹೇಳ್ಬಿಟ್ಟು, ಹಾಗಾದ್ರೆ ಸಿ ಅನ್ನುವಂಥದ್ದು ಸರಿಯಾದ ಆನ್ಸರ್ ಆಗಿದೆ. ಇದನ್ನ ಏನಂತ ಕರಿತೀವಿ? ಕೋರಿಲೇಟಿವ್ ಕಂಜಕ್ಷನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಾಟ್ ಓನ್ಲಿ ಬಟ್ ಆಲ್ಸೋ, ಆಸ್ ಸೂನ್ ಆಸ್ ಪಾಸಿಬಲ್, ಆಮೇಲೆ ನೆಕ್ಸ್ಟ್ ನೋ ಸೂನರ್ ದಾನ್, ಈ ತರನಾದಂತಹ ಒಂದು ಪದಗಳಿದೆ ಅಲ್ಲ, ಇವುಗಳೆಲ್ಲ ಏನು ಅಂತ ಹೇಳಿದ್ರೆ ಕೋರಿಲೇಟಿವ್ ಕಂಜಕ್ಷನ್ ಬರುತ್ತೆ. ಸರಿನಾ? ಈ ಕೋರಿಲೇಟಿವ್ ಕಂಜಕ್ಷನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ವಿನಯ್ ಈಸ್ ರಿಕವರಿಂಗ್ ಫ್ರಮ್ ಹಿಸ್ ಇಲ್ನೆಸ್. ದಿಸ್ ಮೀನ್ಸ್ ದಟ್ ವಿನಯ್, ಫಸ್ಟ್ ಆಪ್ಷನ್, ಈಸ್ ಇಂಪ್ರೂವಿಂಗ್, is not improving, is improving to be ill, is not acting to be ill. ಸೊ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಆನ್ಸರ್ ಮಾಡಿ ನೋಡೋಣ. ಸೊ ಟೈಮ್ ಕೊಡ್ತೀನಿ. 1 2 3 4. ಸೊ ಆನ್ಸರ್ ಯಾವುದು? ಸೊ ಆನ್ಸರ್ ನೀವು ಹೇಳಿದ್ರೆ ವೆರಿ ಗುಡ್. ಯಾವ ಆನ್ಸರ್ ಕರೆಕ್ಟ್ ಆಗಿದೆ? ಈಸ್ ಇಂಪ್ರೂವಿಂಗ್ ಅನ್ನುವಂಥದ್ದು ಸರಿಯಾದಂತ ಒಂದು ಆನ್ಸರ್ ಆಗಿದೆ. ಯಾವ ಆನ್ಸರ್ ಸರಿಯಾಗಿದೆ? ಈಸ್ ಇಂಪ್ರೂವಿಂಗ್ ಅನ್ನುವಂಥದ್ದು ಕರೆಕ್ಟ್ ಆದಂತಹ ಒಂದು ಆನ್ಸರ್ ಆಗಿದೆ. ಇಲ್ಲಿ ನೋಡಿ, ಈಸ್ ರಿಕವರಿಂಗ್ ಅಂತ ಇದೆ ಅಲ್ವಾ, ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ಈಸ್ ರಿಕವರಿಂಗ್. ಇಲ್ಲಿ ಈಸ್ ರಿಕವರಿಂಗ್ ಅನ್ನುವಂತ ಒಂದು ಅರ್ಥ ಅಂತ ಹೇಳಿದ್ರೆ ಅವನು ಚೇತರಿಸ್ಕೊಳ್ತಾ ಇದ್ದಾನೆ ಅನ್ನುವಂತ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇದೆ, ಚೇತರಿಸ್ಕೊಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸರಿಯಾದಂತ ಅರ್ಥ ಯಾವುದು ಅಂತ ಹೇಳಿದ್ರೆ ಈಸ್ ಇಂಪ್ರೂವಿಂಗ್ ಅನ್ನುವಂಥದ್ದು ಕರೆಕ್ಟ್ ಆಗತ್ತೆ. ಅಂದ್ರೆ ರಿಕವರಿಂಗ್ಗೆ ಇನ್ನೊಂದು ಪದ, ರಿಕವರ್ಗೆ ಇನ್ನೊಂದು ಪದ ಅರ್ಥ ಏನು? ಸಮಾನಾರ್ಥಕ ಪದ ಅಥವಾ ಸಿನೋನಿಮ್ ಆಗಿರ್ಬೋದು. ಅದಕ್ಕೆ ಇನ್ನೊಂದು ಅರ್ಥ ಅಂತ ಹೇಳಿದ್ರೆ ಇಂಪ್ರೂವ್ ಆಗ್ತಾ ಇದ್ದಾನೆ, ಚೇತರಿಸ್ಕೊಳ್ಳೋದಕ್ಕೆ ಇನ್ನೊಂದು ಇಂಪ್ರೂವ್ ಆಗ್ತಾ ಇದ್ದಾನೆ ಅಂತ. ಸೊ ಇಲ್ಲಿ ನಮಗೆ ಯಾವುದು ಕರೆಕ್ಟ್ ಆಗಿ ಬರತ್ತೆ ಅಂತ ಹೇಳಿದ್ರೆ ಈಸ್ ಇಂಪ್ರೂವಿಂಗ್ ಕರೆಕ್ಟ್ ಆಗತ್ತೆ, ನಾಟ್ ಇಂಪ್ರೂವಿಂಗ್ ಕರೆಕ್ಟ್ ಆಗಲ್ಲ. ಈಸ್ ಇಂಪ್ರೂವಿಂಗ್ ಟು ಬಿ ಇಲ್ ಅದು ಸರಿಯಾಗೋದಿಲ್ಲ. ಈಸ್ ನಾಟ್ ಆಕ್ಟಿಂಗ್ ಟು ಬಿ ಇಲ್ ಅದು ಸರಿಯಾಗಲ್ಲ. ಅಂದ್ರೆ ಅದ್ರ ಬಗ್ಗೆ ಏನೋ ಒಂದು ಆಕ್ಟಿಂಗ್ ಟು ಬಿ ಇಲ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನು ಇನ್ನೂ ಗೊತ್ತಿಲ್ಲ ಅನ್ನುವಂಥದ್ದು ಆಗತ್ತಲ್ವಾ. ಸರಿನಾ? ಹಾಗಾದ್ರೆ ಈಸ್ ಇಂಪ್ರೂವಿಂಗ್ ಅನ್ನೋದು ಕರೆಕ್ಟ್ ಆಗಿದೆ. She is very fond dash sweets. Okay, ಇಲ್ಲಿ she is very fond dash sweets. Choose the correct preposition. ಇಲ್ಲಿ preposition ಅನ್ನ ಕರೆಕ್ಟ್ ಚೂಸ್ ಮಾಡಬೇಕು. ಫಸ್ಟ್ ಒನ್ ಬಂದ್ಬಿಟ್ಟು ಆಫ್, ಸೆಕೆಂಡ್ ಒನ್ ಬೈ, ಥರ್ಡ್ ಒನ್ ಅಮಾಂಗ್, ನೆಕ್ಸ್ಟ್ ಆಫ್ ಅಂತ ಹೇಳ್ಕೊಂಡು ಡಬಲ್ ಎಫ್ ಅಂತ ಆಫ್ ಅದು. ಸರಿನಾ? ಈಗ ಕರೆಕ್ಟ್ ಆಗಿದ್ದು ಯಾವ್ದು ಆನ್ಸರು? ಶಿ ಫಾಂಡ್ ಆಫ್ ಸ್ವೀಟ್ಸ್. ಶಿ ಫಾಂಡ್ ಆಫ್ ಸ್ವೀಟ್ಸ್ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರಿಪೋಸಿಷನ್ ಬಗ್ಗೆ. ಶಿ ಫಾಂಡ್ ಆಫ್ ಅಂದ್ರೆ ತುಂಬಾ ಇಷ್ಟ. ಫಾಂಡ್ ಅಂತ ಹೇಳಿದ್ರೆ ಇಲ್ಲಿ ಏನು ತುಂಬಾ ಇಷ್ಟ, ನಮಗೆ ತುಂಬಾ ಇಷ್ಟವಾದದನ್ನ ನಾವು ಫಾಂಡ್ ಆಫ್, ಐ ಫಾಂಡ್ ಆಫ್ ಟು ಈಟ್ ಅಂತ ಹೇಳ್ಬಿಟ್ಟು ಏನ್ ಹೇಳ್ತೀವಿ. ಈಗ ನಾನು ಅದನ್ನ ತಿನ್ನೋದಕ್ಕೆ ತುಂಬಾ ಇಷ್ಟ ಮಾಡ್ತೀನಿ, ನಾನು ಅಲ್ಲಿಗೆ
ನನಗೆ ಈ ವಸ್ತು ಅಂತ ಹೇಳಿದ್ರೆ ತುಂಬಾ ಇಷ್ಟ ಅಂತ ಹೇಳ್ತೀವಲ್ಲ ಅದು, ಸರಿನಾ? ಇಲ್ಲಿ ಫಾಂಡ್ ಆಫ್ ಅಂತ ಹೇಳಿದ್ರೆ ಇದೊಂದು ಫ್ರೇಸಲ್ ವರ್ಬ್. ಈ ಫಾಂಡ್ ಆಫ್ ಅನ್ನುವಂಥ ಫ್ರೇಸಲ್ ವರ್ಬ್ ಅಲ್ಲಿ ಆಫ್ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ ಒಂದು ಪ್ರಿಪೋಸಿಷನ್ ಆಗಿದೆ, ಸರಿನಾ? ಅದನ್ನ ಯಾವುದು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಿದ್ದಾರೆ. ಅಂದ್ರೆ ಫಾಂಡ್ ಆಫ್ ಅಂತ ಹೇಳಿದ್ರೆ ನಾವು ಇಷ್ಟಪಡೋದು ಅಂತ ಹೇಳ್ಕೊಂಡು, ತುಂಬಾ ಇಷ್ಟಪಡೋದನ್ನ ಅದಕ್ಕೆ ನಾವು ಫಾಂಡ್ ಆಫ್ ಅಂತ ಹೇಳ್ಬಿಟ್ಟು ಕರಿತೀವಿ, ಸರಿನಾ? The birds build nests, the dash the trees in, on, the, with. ಸೊ ಆನ್ಸರ್ ಮಾಡಿ. ಇದು ಪ್ರಿಪೋಸಿಷನ್, ಇದು ಮೇಲೆ ಎನ್ನುವಂತ ಪ್ರಿಪೋಸಿಷನ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ, ಯಾವಾಗ ಯಾವ ಒಂದು ಪದವನ್ನು ಯೂಸ್ ಮಾಡ್ತೀವಿ ಪ್ರಿಪೋಸಿಷನ್ ಅಲ್ಲಿ? ಎಸ್, ಕಮ್ ಆನ್ ಅನ್ನುವಂಥದ್ದು ಸರಿಯಾದಂತ ಆನ್ಸರ್. ಯಾರೆಲ್ಲ ಆನ್ ಅಂತ ಹೇಳಿದೀರಾ? ಸೊ ವೆರಿ ಗುಡ್. ನೆಕ್ಸ್ಟ್, ದ ಸಿನೋನಿಮ್ಸ್ ಆಫ್ ಬ್ರೀಚ್. ದ ಸಿನೋನಿಮ್ ಆಫ್ ಬ್ರೀಚ್ ಯಾವುದು? ಬ್ರೇಕ್, ಸ್ಲ್ಯಾಂಡರ್, ಅನ್ಸರ್ಟನ್, ರೆಸ್ಟ್ರಿಕ್ಟ್. ಸೊ ಯಾವ್ದಂತ ಒಂದು ಬ್ರೇಕ್, ಸ್ಲ್ಯಾಂಡರ್, ಅನ್ಸರ್ಟನ್, ರೆಸ್ಟ್ರಿಕ್ಟ್. ಇದಕ್ಕೆ ಆನ್ಸರ್, ಸರಿಯಾದಂತ ಒಂದು ಆನ್ಸರ್ ಯಾವ್ದಾಗಿದೆ? ಇಲ್ಲಿ ಬ್ರೀಚ್ ಗೆ ಬ್ರೇಕ್ ಎನ್ನುವಂಥದ್ದು ಸಿನೋನಿಮ್ ಆಗಿದೆ, ಅಂದ್ರೆ ಸಮಾನಾರ್ಥಕ ಪದ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಒಂದು ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್, ಅದನ್ನ ನಾನು ಆಲ್ರೆಡಿ ಹೇಳಿದೀನಿ ಈಗ. ಸೊ ಇದರಲ್ಲಿ ಅದೇ ಒಂದು ಕ್ವೆಶ್ಚನ್, ಯೂಸ್ ದ ಕರೆಕ್ಟ್ ಪ್ರಿಫಿಕ್ಸ್ ಆಫ್ ದ ವರ್ಡ್ ಕರೆಕ್ಟ್. ಯೂಸ್ ದ ಕರೆಕ್ಟ್ ಪ್ರಿಫಿಕ್ಸ್ ಆಫ್ ದ ವರ್ಡ್ ಕರೆಕ್ಟ್ ಅನ್ನುವಂತ ಪದದ ಒಂದು ಪ್ರಿಫಿಕ್ಸ್ ಅನ್ನ ಹೇಳ್ಬೇಕು. ಏನು? ಆನ್, ಇನ್, ದಿಸ್, ಆಮ್. ಇಲ್ಲಿ ಪ್ರಿಫಿಕ್ಸ್ ಅಂದ್ರೆ ಪದದ ಮೊದಲಿಗೆ ಹಾಕೋದು, ಸಫಿಕ್ಸ್ ಅಂದ್ರೆ ಪದದ ನಂತರ ಹಾಕೋದು. ಇದನ್ನ ನೆನ್ಪಿಟ್ಕೊಂಡ್ರೆ ಈಸಿಯಲ್ಲಿ ಇಂಥ ಕ್ವಶನ್ ಗಳನ್ನ ನೀವು ಗುರ್ತಿಸಬಹುದು, ಸರಿನಾ? ಆನ್, ಇನ್, ದಿಸ್, ಎಮ್. ಇದರಲ್ಲಿ ಕರೆಕ್ಟ್ ಇನ್ ಕರೆಕ್ಟ್. ಕರೆಕ್ಟ್ ಗೆ ಪ್ರಿಫಿಕ್ಸ್ ಪದ ಯಾವುದು? ಇನ್ ಕರೆಕ್ಟ್, ಸರಿನಾ? ದೇ ವಿಲ್ ಕಮ್ ಟುಮಾರೋ. ದೇ ವಿಲ್ ಕಮ್ ಟುಮಾರೋ. ಇದಕ್ಕೆ ಕ್ವೆಶ್ಚನ್ ಟ್ಯಾಗ್ ಅನ್ನ ಮಾಡ್ಬೇಕು. ಇದಕ್ಕೆ ಕ್ವೆಶ್ಚನ್ ಟ್ಯಾಗ್ ಯಾವ್ದಂತ, ಕ್ವೆಶ್ಚನ್ ಟ್ಯಾಗ್ ಯಾವ್ದು ಅಂತ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಕ್ವೆಶ್ಚನ್ ಟ್ಯಾಗ್ ಅನ್ನ ಹೇಳ್ಬೇಕು. ಸೊ ವಿಲ್ ನಾಟ್ ದೇ, ವಾಂಟ್ ದೇ, ಡೋಂಟ್ ದೇ, ಡಿನ್ ದೇ. ಸೊ ಇದಕ್ಕೆ ಸರಿಯಾದಂತ ಒಂದು ಕ್ವೆಶ್ಚನ್ ಟ್ಯಾಗ್ ಯಾವುದು? ದೇ ವಿಲ್ ನಾಟ್ ಕಮ್ ಟುಮಾರೋ. ಸರಿಯಾದ ಆನ್ಸರ್ ಯಾವುದು? ವಿಲ್ ನಾಟ್ ದೇ. ವಿಲ್ ನಾಟ್ ದೇ ಎನ್ನುವಂಥದ್ದು ಸರಿಯಾದಂತ ಒಂದು ಆನ್ಸರ್ ಆಗಿದೆ. ಅಂದ್ರೆ ಇಲ್ಲಿ ಕ್ವೆಶ್ಚನ್ ಟ್ಯಾಗ್ ನ ನಾವು ಯಾಕೆ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, ನಮಗೆ ಸಿಕ್ಕಿರುವಂತ ಒಂದು ಮಾಹಿತಿ ಅಂತ ಹೇಳಿದ್ರೆ ಅದು ಹೌದು ಅಲ್ವೋ, ಅಥವಾ ಅದು ಸರಿ ಇದೆಯೋ ಇಲ್ವೋ, ಸತ್ಯನ ಅಲ್ವೋ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಈ ಕ್ವೆಶ್ಚನ್ ಟ್ಯಾಗ್ ಅನ್ನ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತೀವಿ ಎಟ್ ದ ಎಂಡ್ ಆಫ್ ದ ಸೆಂಟೆನ್ಸ್, ಓಕೆನಾ? ಈ ಕ್ವೆಶ್ಚನ್ ಟ್ಯಾಗ್ ಅಲ್ಲಿ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಸೆಂಟೆನ್ಸ್ ಅಲ್ಲಿ ಇರುವಂತ ಒಂದು ಆಕ್ಸಿಲರಿ ವರ್ಬ್ ಆಗಿರಬಹುದು ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ನಾವು ಏನನ್ನ ಕರಿತೀವಿ, ಅದು ಪಾಸಿಟಿವ್ ಆಗಿದ್ರೆ ನಾವು ಕ್ವೆಶ್ಚನ್ ಟ್ಯಾಗ್ ಅನ್ನ ನಾವು ನೆಗೆಟಿವ್ ಆಗಿ ಹಾಕಬೇಕು. ಒಂದು ವೇಳೆ ಸೆಂಟೆನ್ಸ್ ಅಲ್ಲಿ ಏನಾದ್ರೂ ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅನ್ನೋದು ನೆಗೆಟಿವ್ ಫಾರ್ಮ್ ಅಲ್ಲಿ ಇದ್ರೆ ನಾವು ಕ್ವೆಶ್ಚನ್ ಟ್ಯಾಗ್ ಅನ್ನ ಪಾಸಿಟಿವ್ ಆಗಿ ಹಾಕಬೇಕಾಗತ್ತೆ. ಹಾಗಾದ್ರೆ ಈ ಸೆಂಟೆನ್ಸ್ ಅಲ್ಲಿ ಇರುವಂತಹ ಒಂದು ಆಕ್ಸಿಲರಿ ವರ್ಬ್ ಇದೆ ಅಲ್ವಾ, ಅದು ಯಾವ ಒಂದು ನೆಗೆಟಿವ್ ಅಲ್ಲಿ ಇದೆಯಾ ಪಾಸಿಟಿವ್ ಆಗಿ ಇದೆಯಾ ಅಂತ ಹೇಳಿದ್ರೆ ಯಾವುದರಲ್ಲಿ ಇದೆ? ವಿಲ್ ಅನ್ನುವಂಥದ್ದು. ಇಲ್ಲಿ ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಯಾವುದು? ವಿಲ್. ಈ ವಿಲ್ ಅನ್ನುವಂಥದ್ದು ಯಾವುದರಲ್ಲಿದೆ? ಎಸ್, ಪಾಸಿಟಿವ್ ಸೆಂಟೆನ್ಸ್. ಇದೊಂದು ಪಾಸಿಟಿವ್ ಸೆಂಟೆನ್ಸ್. ಇದರ ಒಂದು ಕ್ವೆಶ್ಚನ್ ಟ್ಯಾಗ್ ಯಾವಾಗಲೂ ನಾವು ನೆಗೆಟಿವ್ ಆಗಿ ಹಾಕ್ತೀವಿ. ವಿಲ್ ನ ಒಂದು ನೆಗೆಟಿವ್ ಆಗಿರುವಂತ ಒಂದು ಕ್ವೆಶ್ಚನ್ ಟ್ಯಾಗ್ ಹಾಕ್ಬೇಕಂದ್ರೆ ಏನಾಗ್ತೀವಿ ನಾವು? ವಿಲ್ ನಾಟ್ ಅಂತ ಹೇಳ್ಕೊಂಡು ಹಾಕ್ತೀವಿ. ವಿಲ್ ನಾಟ್. ಹಾಗಾದ್ರೆ ಇಲ್ಲಿ ಸರಿಯಾದಂತ ಆನ್ಸರ್ ಆಗತ್ತೆ ವಿಲ್ ನಾಟ್ ದೇ. ವಿಲ್ ನಾಟ್ ದೇ ಅನ್ನೋದು ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮಹಾತ್ಮ ಗಾಂಧೀಜಿ ಡ್ಯಾಶ್ ದ ಫಾದರ್ ಆಫ್ ಅವರ್ ನೇಷನ್. ಇದಕ್ಕೆ ಆಪ್ಷನ್ಸ್ ಯಾವುದು? ಈಸ್, ವಾಸ್, ಆರ್, ಹ್ಯಾಸ್. ಸೊ ಇದು ಯಾವ್ದಕ್ಕೆ ಸರಿಯಾಗಿದೆ? ಇದು ಮಹಾತ್ಮ ಗಾಂಧೀಜಿ ಈಸ್ ದ ಫಾದರ್ ಆಫ್ ಅವರ್ ನೇಷನ್. ಸೊ ಯಾಕೆ ಈಗ ಆಲ್ರೆಡಿ ಇದನ್ನ ನಾನು ಹೇಳಿದೀನಿ, ಯಾಕೆ ಇದು ಪ್ರೆಸೆಂಟ್ ಅಲ್ಲಿ ಇದೆ ಅಂತ ಹೇಳಿದೀನಿ. ಮಹಾತ್ಮ ಗಾಂಧೀಜಿ ಅವರಿಗೆ ನಮ್ಮ ಜೊತೆ ಇಲ್ಲ, ಆದ್ರೂ ಈ ಸೆಂಟೆನ್ಸ್ ಯಾಕೆ ಈ ಸೆಂಟೆನ್ಸ್ ಅನ್ನೋದು ಪ್ರೆಸೆಂಟ್ ಅಲ್ಲಿ ಇದೆ ಅಂತ ಈಗಾಗಲೇ ನಾನು ಎಕ್ಸ್ಪ್ಲನೇಷನ್ ಮಾಡಿದೀನಿ. ನಿಮಗೆ ಅದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಅಗೇನ್ ನೀವು ಒಂದು ಫಸ್ಟ್ ಹಾಫ್ ಅಲ್ಲಿ ನಾನು ಮಾಡಿರುವಂತ ವಿಡಿಯೋವನ್ನ ನೋಡ್ಕೊಂಡ್ಬಿಟ್ಟು ಬನ್ನಿ, ನಿಮಗೆ ಅರ್ಥ ಆಗತ್ತೆ, ಸರಿನಾ? ಇದಕ್ಕೆ ಕರೆಕ್ಟ್ ಆದಂತ ಆನ್ಸರ್ ಯಾವುದು? ಈಸ್ ಅನ್ನುವಂಥದ್ದು ಕರೆಕ್ಟ್ ಆದಂತ ಆನ್ಸರ್ ಆಗಿದೆ. ಐ ಹೋಪ್ ನನ್ನ ಜೊತೆ ನೀವು ಆನ್ಸರ್ ಕೊಡುವಂತ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಮಹಾತ್ಮ ಗಾಂಧೀಜಿ ಈಸ್ ಫಾದರ್ ಆಫ್ ಅವರ್ ನೇಷನ್ ಅಂತ ಇದೆ.
ಅಲ್ವಾ? ಇಲ್ಲಿ ಈ ಒಂದು ಸೆಂಟೆನ್ಸ್ ಮಹಾತ್ಮ ಗಾಂಧೀಜಿಯವರು ಈಗ ಇಲ್ಲ ಅಂದ್ರೆ ಈ ಸೆಂಟೆನ್ಸ್ ಪಾಸ್ಟ್ ಅಲ್ಲಿ ಇರಬೇಕಿತ್ತು. ಯಾಕೆ ನಾವು ಈಸ್ ಅನ್ನುವಂತಹ ಒಂದು ಆಕ್ಸಿಲರಿ ವರ್ಬ್ ಇದೆ ಅಲ್ವಾ, ಅಂದ್ರೆ ಹೆಲ್ಪಿಂಗ್ ವರ್ಬ್ ಇದೆ ಅಲ್ವಾ, ಅದು ಪ್ರೆಸೆಂಟ್ ಫಾರ್ಮ್ ನ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಯಾಕೆ ಹಾಕಿದ್ವಿ ಅಂತ ಹೇಳಿದ್ರೆ, ಇಲ್ಲಿ ಮಹಾತ್ಮ ಗಾಂಧೀಜಿ ಫಾದರ್ ಆಫ್ ಅವರ್ ನೇಷನ್ ಅಂತ ಹೇಳೋದು ಈಗಲೂ ಸತ್ಯನೇ, ಹಾಗೆ ಮುಂದೆನೂ ಸಹ ಅದು ಫಾದರ್ ಆಫ್ ಅವರ್ ನೇಷನ್ ಅಂತಾನೆ ಇರತ್ತೆ. ಅದು ಎಲ್ಲೂ ಬದಲಾಗದಿಲ್ಲ. ಅಂದ್ರೆ ಕೆಲವೊಂದು ಏನು ಅಂತ ಹೇಳಿದ್ರೆ ಬದಲಾಗದೇ ಇರುವುದು ಸಾರ್ವಕಾಲಿಕವಾದಂತಹ ಸತ್ಯಗಳು ಇರುತ್ತಲ್ಲ, ಅವುಗಳು ಯಾವಾಗ್ಲೂ ಏನು ಅಂತ ಹೇಳಿದ್ರೆ ನಾವು ಪ್ರೆಸೆಂಟ್ ಟೆನ್ಸ್ ಅನ್ನೇ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಸೈನ್ಸ್ ಈ ವಿಷಯಗಳಿರ್ಬೋದು, ಇವುಗಳನ್ನ ಏನು ಅಂತ ಹೇಳಿದ್ರೆ ಹೇಳುವಂತ ಸಮಯದಲ್ಲಿ ನಾವು ಪ್ರೆಸೆಂಟ್ ಫಾರ್ಮ್ ಅನ್ನ ಬಳಸ್ತೀವಿ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡುವಂತ ಸಮಯದಲ್ಲಿ. ನೋಡಿ, ಫಾರ್ ಎಕ್ಸಾಂಪಲ್ ಅದೇ ತರನಾದಂತ ಒಂದು ಸ್ಟೇಟ್ಮೆಂಟ್ ಇದೆ, ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಸರ್ವೈವಲ್. ಅಂದ್ರೆ ಬದುಕೋದಿಕ್ಕೋಸ್ಕರ ನಮಗೆ ನೀರಿನ ಒಂದು ಅಗತ್ಯ ಇದೆ. ಅದು ಹಿಂದೆನೂ ಅಗತ್ಯ ಇದೆ, ಇವಾಗ್ಲೂ ಅಗತ್ಯನೇ, ಮುಂದೆನೂ ಅಗತ್ಯನೇ, ಅದು ಯಾವತ್ತೂ ಚೇಂಜ್ ಆಗಲ್ಲ. ಈ ಯೂನಿವರ್ಸಲ್ ಟ್ರುತ್ ಅನ್ನೋದಿರತ್ತಲ್ಲ, ಅವುಗಳನ್ನ ಹೇಳುವಂತ ಸಮಯದಲ್ಲಿ ನಾವು ಏನು ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀವಿ. ಸರಿನಾ? ಓಕೆ, ನೆಕ್ಸ್ಟ್ ರಾಣಿ ಈಸ್ ಅ ಬಿಟ್ ಓಲ್ಡರ್ ದ್ಯಾನ್ ರವಿ. ರಾಣಿ ಈಸ್ ಅ ಬಿಟ್ ಓಲ್ಡರ್ ದ್ಯಾನ್ ರವಿ. ದಿಸ್ ಮೀನ್ಸ್ ದಟ್, ಅಂದ್ರೆ ಇದರ ಅರ್ಥ ಏನು, ಈ ಸೆಂಟೆನ್ಸ್ ನ ಅರ್ಥ ಏನು ಕೇಳಿದರೆ, ಬೋತ್ ಆರ್ ದ ಸೇಮ್ ಏಜ್, ರವಿ ಈಸ್ ದ ಓಲ್ಡೆಸ್ಟ್, ರಾಣಿ ವಾಸ್ ಬೋರ್ನ್ ಬಿಫೋರ್ ರವಿ, ರಾಣಿ ವಾಸ್ ಬೋರ್ನ್ ಮೆನಿ ಇಯರ್ಸ್ ಆಫ್ಟರ್ ರವಿ. ಈ ಒಂದು ಸೆಂಟೆನ್ಸ್ ನ ಅರ್ಥ ಏನು ಅಂತ ಕೇಳಿದರೆ, ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ ಹೇಳುವಂತ ಸಮಯದಲ್ಲಿ. ಇದರ ಆನ್ಸರ್ ಯಾವುದು? ಎಸ್, ಯಾವುದು ಆನ್ಸರ್ ಕರೆಕ್ಟ್? ರಾಣಿ ವಾಸ್ ಬೋರ್ನ್ ಬಿಫೋರ್ ರವಿ, ಬೋರ್ನ್ ಬಿಫೋರ್ ರವಿ ಅಂತ ಹೇಳ್ಕೊಂಡು ಸರಿಯಾದಂತಹ ಒಂದು ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಲೀಫ್. ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಲೀಫ್, ಲೀವ್ಸ್, 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 ಲೇವ್ಸ್. ಸೊ ಯಾವುದು ಪ್ಲೂರಲ್ ಫಾರ್ಮ್ ಅಂತ ಹೇಳ್ಕೊಂಡು ಲೀಫ್, ಲೀವ್ಸ್. ಸೊ ಈ ರೀತಿಯಾಗಿ ನಾವು ಆಲ್ರೆಡಿ ನಾನು ಈ ಒಂದು ವಿಡಿಯೋದ ಬಿಫೋರ್ ಕೊಟ್ಟಿದ್ದೀನಿ ನಾನು. ಏನು ಅಂತ ಹೇಳಿದ್ರೆ, ಈ ರೀತಿ ಲೀಫ್, ವೂಲ್ಫ್, ವೈಫ್, ಇದಕ್ಕೆಲ್ಲ ಏನು ಯಾವ ರೀತಿಯಾದಂತಹ ಒಂದು ಪ್ಲೂರಲ್ ಫಾರ್ಮ್ ಬರುತ್ತೆ, ವರ್ಡ್ಸ್ ಬರುತ್ತೆ ಅಂತ ಹೇಳ್ಕೊಂಡು ಒಂದು ಚಾರ್ಟ್ ಕೊಟ್ಟಿದ್ದೀನಿ. ಯಾಕಂದ್ರೆ ಸಾಮಾನ್ಯವಾಗಿ ಎಸ್ ಮತ್ತೆ ಇ ಎಸ್ ಅನ್ನ ನಾವು ಸೇರಿಸ್ತೀವಿ ಸಿಂಗ್ಯುಲರ್ ಪ್ಲೂರಲ್ ಗೆ. ಆಲ್ರೆಡಿ ಹೇಳಿದೀನಿ ಇದನ್ನ, ಅಗೇನ್ ಮತ್ತೊಂದ್ಸಲ ರಿಪೀಟ್ ಮಾಡೋಣ. ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಗೆ ಎಸ್ ಮತ್ತೆ ಇ ಎಸ್ ಅನ್ನ ಸೇರಿಸ್ತೀವಿ, ಆದ್ರೂ ಕೆಲವೊಂದ್ರಲ್ಲಿ ಸ್ಪೆಲ್ಲಿಂಗ್ಸ್ ಚೇಂಜ್ ಆಗತ್ತೆ. ಅವುಗಳನ್ನ ನಾನು ಕೊಟ್ಟಿದ್ದೀನಿ, ಸೊ ಅದನ್ನ ನೋಡ್ಕೊಳ್ಳಿ. ಇಲ್ಲಿ ಏನು ಲೀಫ್ ಗೆ ಯಾವುದು ಕರೆಕ್ಟ್ ಆದಂತಹ ಆನ್ಸರ್? ಲೀವ್ಸ್. ಇದಕ್ಕೆ ಲೀವ್ಸ್, ಲೀಫ್, ಲೀವ್ಸ್. ಸರಿನಾ? ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಸಿ, ಎಸ್ ಡಬಲ್ ಇ ಸಿ, ಎರಡ್ ತರ ಸಿ ಇದೆ. ಓಕೆ, ಎಸ್ ಇ ಎ ಸಿ, ಎಸ್ ಇ ಸಿ, ಎಸ್ ಇ ಎ ಅಂದ್ರೆ ಸಮುದ್ರ, ಇ ಸಿ ಅಂದ್ರೆ ನೋಡೋದು ಅಂತ ಹೇಳ್ಕೊಂಡು, ಎಸ್ ಡಬಲ್ ಇ ಅಂತ ಹೇಳಿದ್ರೆ ನೋಡುವಂತದ್ದು ಅಂತ ಹೇಳ್ಕೊಂಡು, ಈ ಸಿ ಗೆ ಪಾಸ್ಟ್ ಟೆನ್ಸ್ ಕೇಳಿದರೆ ಇಲ್ಲಿ ನೋಡಿ, ಸ, ಸೀನ್, ಸೆಡ್, ಸೀಡ್. ಇದಕ್ಕೆ ಸಿ ಸಾ ಸೀನ್. ಓಕೆ, ಸಿ ಸಾ ಸೀನ್ ಅಂದ್ರೆ ಪಾಸ್ಟ್ ಟೆನ್ಸ್. ಸಿ ದ ಪಾಸ್ಟ್ ಟೆನ್ಸ್ ಯಾವುದು? ಸ, ಎಸ್ ಎ ಡಬ್ಲ್ಯೂ ಸ. ಇನ್ನೊಂದು ಸ ಅಂತ ಬರುತ್ತೆ, ಸೊ ಅದು ಇದಲ್ಲ, ಇದು ನೋಡೋದಿಕ್ಕೆ ಪಾಸ್ಟ್ ಟೆನ್ಸ್ ಅಲ್ಲಿ ಇರುವಂತದ್ದು ಸ, ಎಸ್ ಎ ಡಬ್ಲ್ಯೂ ಸ ಅಂತ ಬರುತ್ತೆ. ನೆಕ್ಸ್ಟ್, ದ ಆಂಟೋನಿಮ್ ಆಫ್ ಅಕ್ಸೆಪ್ಟ್. ಆಂಟೋನಿಮ್ ಆಫ್ ಅಕ್ಸೆಪ್ಟ್. ಸೊ ವಿರುದ್ಧಾರ್ಥಕ ಪದ ಅಕ್ಸೆಪ್ಟ್ ಗೆ ಯಾವುದು? ಎಕ್ಸೆಪ್ಟ್, ಎಕ್ಸ್ಪೆಕ್ಟ್, ರಿಜೆಕ್ಟ್, ಅನ್ಅಕ್ಸೆಪ್ಟ್. ಎಸ್, ಇದಕ್ಕೆ ಆನ್ಸರ್ ಯಾವ್ದಿದೆ ಇದ್ರೆ ಒಂದು ಆನ್ಸರ್ ರಿಜೆಕ್ಟ್ ಎನ್ನುವಂಥದ್ದು ಆನ್ಸರ್. ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ರಿಜೆಕ್ಟ್ ಮಾಡೋದು. ಸರಿನಾ? ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ಪೇಪರ್ ಫಸ್ಟ್ ಮತ್ತೆ ಪೇಪರ್ ಸೆಕೆಂಡ್ ಗೆ ಸಂಬಂಧಿಸಿದಂತಹ ಇನ್ನಷ್ಟು ಕ್ವೆಶ್ಚನ್ ಗಳೊಂದಿಗೆ ಹಾಗೂ ಎಕ್ಸ್ಪ್ಲನೇಷನ್ ಗಳೊಂದಿಗೆ ನಾನು ಬರ್ತೀನಿ. ಹಾಗೆ ನಿಮ್ಗೆ ಯಾವ ರೀತಿಯಂತ ವಿಡಿಯೋಗಳನ್ನ, ಅಂದ್ರೆ ಬರೀ ಈ ಒಂದು ಎಕ್ಸಾಮ್ ಅಲ್ಲ, ಇನ್ನು ಬೇರೆ ಯಾವ ರೀತಿಯಾದಂತ ನಿಮ್ಮ ಎಕ್ಸಾಮಿಗೋಸ್ಕರ ಕ್ವೆಶ್ಚನ್ ಅಂದ್ರೆ ವಿಡಿಯೋಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ರೆ ಖಂಡಿತವಾಗಿಯೂ ಅದರ ಬಗ್ಗೆ ನಾವು ವರ್ಕ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಯಾಕಂದ್ರೆ ನೀವು ಸಜೆಷನ್ ಅನ್ನ ಕೊಟ್ರೆ ನಾವು ಖಂಡಿತವಾಗಿಯೂ ಅದಕ್ಕೆ ಸಂಬಂಧಿಸಿದಂತ ವಿಡಿಯೋಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.